ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರಿಂದ ನಾವು ವಚನಗಳನ್ನು ಗ್ರಹಿಸುವಂತೆ ನಾವು ಸಹಾಯವನ್ನು ಕೇಳ್ಕೊಳ್ಳುವ. ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಸುರಕ್ಷಿತವಾಗಿ ಬಂದು ಸೇರುವಂತೆ ನಮಗೆ ಸಹಾಯ ಮಾಡಿದ್ದಿ. ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿನ್ನ ಜ್ಞಾನ ವಚನಗಳು ಶ್ರೇಷ್ಠವೆಂದೆಣಿಸಿಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮನ್ನೇ ಪ್ರತ್ಯೇಕಿಸಿಕೊಂಡು ಬಂದು ಸೇರಿದ್ದೇವೆ. ಸ್ವಾಮಿ, ನಾವು ವಚನಗಳನ್ನು ಓದುವಂಥ ಸಮಯದಲ್ಲಿ ವಚನಗಳನ್ನು ಗ್ರಹಿಸುವಂತೆ, ನಿನ್ನ ಜ್ಞಾನ ಬುದ್ಧಿಯನ್ನು ಗ್ರಹಿಸುವಂತೆ ನಮ್ಮ ಆತ್ಮಿಕ ಕಣ್ಣುಗಳನ್ನು, ನಮ್ಮ ಆತ್ಮಿಕ ಕಿವಿಗಳನ್ನು, ನಮ್ಮ ಆತ್ಮಿಕ ಹೃದಯವನ್ನು ತೆರೆದು ನಮಗೆ ಸಹಾಯ ಮಾಡು. ವಚನಗಳನ್ನು ಕದಿಯುವಂಥ, ವಚನಗಳನ್ನು ಗ್ರಹಿಸಲಿಕ್ಕೆ ಅಡೆತಡೆ ಮಾಡುವಂಥ ಸೈತಾನ ಮತ್ತು ಆತನ ದೂತರ ಸಾಮರ್ಥ್ಯಗಳನ್ನು ನೀ ಕೊಟ್ಟಂಥ ಅಧಿಕಾರದಿಂದ ನಾವು ಮುರಿತಾ ಇದ್ದೇವೆ, ನಿಷ್ಕ್ರಿಯಗೊಳಿಸ್ತಾ ಇದ್ದೇವೆ. ತಂದೆ, ಈ ಚಿಕ್ಕ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟಿದ್ದಕ್ಕೋಸ್ಕರ ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಮೇನ್. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 18ನೇ ವಚನದಿಂದ ನಾವು ನೋಡ್ಕೊಳ್ಳುವ. ದೇವರು ಇಲ್ಲಿ ವಿಶೇಷವಾಗಿ ಮಾತಾಡ್ತಾ ಇದ್ದಾನೆ. ಎಷ್ಟೋ ಬಾರಿ ಓದಿದ್ದೇವೆ ನಾವು ಇದನ್ನ. ಇನ್ನೂ ಹೆಚ್ಚಾಗಿ ಅದರ ವಚನಗಳ ರಹಸ್ಯಗಳನ್ನು ತಿಳ್ಕೊಳ್ಳುವಂತೆ ದೇವರಿಂದ ಸಹಾಯ ಕೇಳಿಕೊಂಡಿದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಓದುವ 18ನೇ ವಚನ, ಮಾರ್ಕ್ 12:18. ತರುವಾಯ ಸದುಕಾಯರು ಆತನ ಬಳಿಗೆ ಬಂದರು. ಇವರು ಪುನರುತ್ಥಾನವಿಲ್ಲ ಅನ್ನುವರು. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಅಣ್ಣನಾದವನು ಮಕ್ಕಳಿಲ್ಲದೆ ಹೆಂಡತಿಯನ್ನು ಬಿಟ್ಟು ಸತ್ತರೆ ಆಕೆಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ನಮಗೆ ಬರೆದಿಟ್ಟನಷ್ಟೇ. 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಮೊದಲನೆಯವನ ಹೆಂಡತಿಯನ್ನು ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. 2ನೇಯವನು ಆಕೆಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. ಅದರಂತೆ 3ನೇಯವನು. ಇದೇ ಪ್ರಕಾರ 7 ಮಂದಿಯು ಸಂತಾನವಿಲ್ಲದೆ ಹೋದರು. ಕಡೆಯಲ್ಲಿ ಆ ಸ್ತ್ರೀಯು ಸತ್ತಳು. ಪುನರುತ್ಥಾನದಲ್ಲಿ ಆಕೆ ಯಾರ ಹೆಂಡತಿಯಾಗಿರುವಳು? ಆಕೆಯನ್ನು 7 ಮಂದಿಯೂ ಮದುವೆ ಮಾಡಿಕೊಂಡಿದ್ದರಲ್ಲ ಅಂದರು. ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪೋರಾಗಿದ್ದೀರಿ. ಹೌದಾ? ಶಿಷ್ಯರಾಗಬೇಕು. ಆಗ ನಮಗೆ ಶಾಸ್ತ್ರದ ಗೂಢಾರ್ಥಗಳು ಗೊತ್ತಾಗ್ತದೆ. ಪರಲೋಕ ರಾಜ್ಯದ ಗುಟ್ಟುಗಳು ಶಿಷ್ಯರಿಗೆ ಆ ಅಧಿಕಾರ ಕೊಡಲ್ಪಟ್ಟಿದೆ, ಆ ವರ ನಮಗೋಸ್ಕರ ಕೊಡಲ್ಪಟ್ಟಿದೆ. ಇಲ್ಲಿ ಪುನರುತ್ಥಾನದ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಅದರಲ್ಲಿ ಸದುಕಾಯರು ಪುನರುತ್ಥಾನವನ್ನು ನಂಬ್ತಾ ಇರಲಿಲ್ಲ, ಫರಿಸಾಯರು ಪುನರುತ್ಥಾನವನ್ನು ನಂಬ್ತಾ ಇದ್ರು. 2 ಪಂಗಡಗಳು ಇವತ್ತಿಗಿದೆಯಲ್ಲ. ಕೆಲವೊಬ್ಬರು ಶನಿವಾರ ದಿವಸ ಸಬ್ಬತ್ ಅಂತ ನಂಬ್ತಾರೆ. ಕೆಲವೊಬ್ಬರು ಸಾಮೂಹಿಕವಾಗಿ ಎಲ್ಲರೂ ಮಾಡುವುದನ್ನು ಆದಿತ್ಯವಾರ ಮಾಡ್ತಾರೆ. ಕೆಲವೊಬ್ಬರು ಸಬ್ಬತ್ತೇ ಇಲ್ಲ ಅಂತಾರೆ. ಎಲ್ಲ ಗಲಿಬಿಲಿ ಆ ಸಮಯದಲ್ಲಿ ಇತ್ತು. ಪುನರುತ್ಥಾನದ ವಿಷಯದಲ್ಲಿ ನಾವು ನೋಡಿದ್ದೇವೆ, ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ. ಮೊನ್ನೆ ಓದಿದಂಥ ದಾನಿಯೇಲನ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ಕೂಡ ಹೇಳ್ತದೆ. ಹೌದಾ? ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಅವರು ಪುನರುತ್ಥಾನ ಹೊಂದ್ತಾರೆ. 2 ಪುನರುತ್ಥಾನಗಳು ಉಂಟು. ಒಂದು ನೀತಿವಂತರಿಗೆ, ಇನ್ನೊಬ್ಬರಿಗೆ ನಾಶನಕ್ಕೆ ಹೋಗುವಂಥವ್ರಿಗೆ ಪುನರುತ್ಥಾನ ಉಂಟು. ಮೊದಲನೇ ಪುನರುತ್ಥಾನದಲ್ಲಿ ಭಾಗವಹಿಸುವವರು ಧನ್ಯರು ಅಂತ ವಚನ ಹೇಳ್ತದೆ. ಹೌದಾ? ನಾವು ಯಾವ ಪುನರುತ್ಥಾನದಲ್ಲಿ ಭಾಗವಹಿಸಬೇಕು? 1ನೇದಾ 2ನೇದು? ಮೊದಲನೇ ಪುನರುತ್ಥಾನ ನಮ್ಮ ನಿರೀಕ್ಷೆ. ನಾವು ವಚನ ಸರಿಯಾಗಿ ಗೊತ್ತಿಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೌದಾ? ಮೊದಲನೇ ಪುನರುತ್ಥಾನದಲ್ಲಿ ಭಾಗವಹಿಸುವ ವಿಷಯಗಳನ್ನು ಪ್ರಕಟಣೆ ಗ್ರಂಥದಲ್ಲಿ ಅದನ್ನು ಬರೆಯಲ್ಪಟ್ಟಿದೆ. ಅದನ್ನು ನಾವು ಸ್ವಲ್ಪ ಅಲ್ಲಿಗೆ ಹೋಗಿ ಇದು ಪೂರ್ತಿಯಾಗಿ ಓದ್ಕೊಳ್ಳುವ. ಈ ಅಧ್ಯಾಯ ಮುಗಿಸ್ಕೊಂಡು ಅಲ್ಲಿಗೆ ಹೋಗುವ. ಓಕೆ, ನೆನಪು ಮಾಡಿ ನನಗೆ. ಇಲ್ಲಿ 24ನೇ ಯೇಸು ಅವರಿಗೆ
ನೀವು ಶಾಸ್ತ್ರವನ್ನಾದರೂ ಅಂದರೆ ದೇವರ ವಾಕ್ಯವನ್ನು, ದೇವರ ಶಕ್ತಿಯನ್ನು, ದೇವರ ವಾಕ್ಯ ಮತ್ತು ದೇವರ ಶಕ್ತಿಯನ್ನಾದರೂ ತಿಳಿಯದವರಾಗಿದ್ದರಿಂದಲೇ ತಪ್ಪುವರಾಗಿದ್ದೀರಿ. ಸತ್ತವರು ಬದುಕಿ ಎದ್ದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ. ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಹೇಳಬೇಕಾದರೆ ಇಲ್ಲಿ ಯೇಸು ಸ್ವಾಮಿ ರಹಸ್ಯಗಳನ್ನು ಬಿಡಿಸ್ತಾ ಇದ್ದಾನೆ. 26ನೇ ವಚನದಲ್ಲಿ ಯೇಸು ಸ್ವಾಮಿ ರಹಸ್ಯಗಳನ್ನು ಬಿಡಿಸ್ತಾ ಇದ್ದಾನೆ. ಅಷ್ಟೇ ಹೇಳಿ ಮುಗಿಸ್ತಿಲ್ಲ ಯೇಸು ಸ್ವಾಮಿ. ದೇವದೂತರಂತೆ ಇರ್ತಾರೆ, ಅದಕ್ಕೆ ಅಲ್ಲಿ ಮದುವೆ ಇಲ್ಲ, ಪರಲೋಕದಲ್ಲಿ ಮದುವೆ ಇಲ್ಲ, ಅದಕ್ಕೆ ಯಾರ ಮದುವೆ ಯಾರ ಹೆಂಡತಿ ಏನಿಲ್ಲ, ಎಲ್ಲರೂ ದೇವದೂತರಂತೆ ಇರ್ತಾರೆ. ಸ್ತ್ರೀ ಪುರುಷರ ವ್ಯತ್ಯಾಸ ಇಲ್ಲ ಅಲ್ಲಿ ಪರಲೋಕದಲ್ಲಿ. ಭೂಲೋಕದಲ್ಲಿ ಮಾತ್ರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ತನ್ನ ಭೂಲೋಕದಲ್ಲಿ ನಾವು ತನ್ನನ್ನು ಕಂಡುಕೊಳ್ಳುವಂತೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ. ಸ್ತ್ರೀ ಪುರುಷರನ್ನು ಆತನೇ ಸೃಷ್ಟಿ ಮಾಡಿ ನಾವು ಬಹುಸಂತಾನವುಳ್ಳವರಾಗಬೇಕಂತ ಆಶೀರ್ವದಿಸಿ ಆದಾಮ್ ಮತ್ತು ಹವ್ವಳಿಗೆ ದೇವರು ಆಶೀರ್ವದಿಸಿದ ಭೂಮಿಯಲ್ಲಿ ಹಬ್ಬಿರಿ ಅಂತ, ಹರಡಬೇಕು. ಹೌದಾ? ಮನುಷ್ಯ ಹಬ್ಬಬೇಕು ಅಂತ ದೇವ್ರ ಚಿತ್ತ. ಇಲ್ಲಿ 26ನೇ ವಚನ ಈ ಪುನರುತ್ಥಾನದ ವಿಷಯದಲ್ಲಿ ಯೇಸು ಸ್ವಾಮಿ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾನೆ. ಅದರಲ್ಲಿ ರಹಸ್ಯ ಇದೆ. ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಹೇಳಬೇಕಾದರೆ ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದಿದ್ದನ್ನು ನೀವು ಮೋಶೆಯ ಗ್ರಂಥದಲ್ಲಿ ಮೋಶೆ ಬರೆದಂಥ ಗ್ರಂಥಗಳು 5 ಇದ್ದಾವೆ. ಹೌದಾ? ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ ಅಂತಾರೆ, ಲೇವಿಯರದು, ನಂತರ ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ. ಹೀಗೆ 5 ಪುಸ್ತಕಗಳನ್ನು ನಾವು ನೋಡ್ತೇವೆ. ಓಕೆ, ಇದು ಮೋಶೆ ಬರೆದಂಥ ಗ್ರಂಥ. ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತದಾನೆ? ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದಿದ್ದನ್ನು ನೀವು ಮೋಶೆಯ ಗ್ರಂಥದಲ್ಲಿ ಅಧ್ಯಾಯ ಹೇಳ್ತಾ ಇದ್ದಾನೆ. ಯಾವ ಅಧ್ಯಾಯ? ಪೊದೆಯ ಸಂಗತಿಯಲ್ಲಿ, ದ ಬರ್ನಿಂಗ್ ಬುಷ್. ಆ ಪೊದೆಯ ಸಂಗತಿಯಲ್ಲಿರುವ ಅಧ್ಯಾಯದಲ್ಲಿ ಓದಲಿಲ್ಲವೇ? 3ನೇ ಅಧ್ಯಾಯ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಯ ಗ್ರಂಥ, ಅದು ಮೋಶೆ ಬರೆದಿತ್ತು ವಿಮೋಚನಾ ಕಾಂಡ. ಹೌದಾ? ಅಲ್ಲಿ ಏನು ಹೇಳ್ತಾ ಇದ್ದಾನೆ? ಆ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಅಧ್ಯಾಯದಲ್ಲಿ ನೀವು ಓದಲಿಲ್ಲವೇ? ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ನೀವು ಹಿಡಿದ ಅಭಿಪ್ರಾಯವು ಬಹು ತಪ್ಪಾಗಿದೆ ಎಂದು ಹೇಳಿದನು. ಆಮೇಲೆ ನೋಡಿ, ಇಲ್ಲಿ ರಹಸ್ಯಗಳು ಇದ್ದಾವೆ. ಹಳೆ ಬಡಂಬಡಿಕೆಯಲ್ಲಿ ದೇವರು ಏನು ಹೇಳಿದ್ದಾನೆ? ಅಬ್ರಾಮ್ ಮತ್ತು ಇಸಾಕ್ ಯಾಕೋಬರ ದೇವರು, ಇದು ನನ್ನ ಶಾಶ್ವತ ಹೆಸರು. ನಾನು ದೇವರ ಜೀವಿತರಿಗೆ ದೇವರು ಹೊರತು. ಯೇಸು ಸ್ವಾಮಿ ಅದನ್ನು ರಹಸ್ಯ ಬಿಡಿಸ್ತಾ ಇದ್ದಾನೆ. ಇದರಲ್ಲಿ ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ನಾವು ಅಲ್ಲಿಗೆ ಹೋಗಿ ಬರುವ. ವಿಮೋಚನಾ ಕಾಂಡ 3ನೇ ಅಧ್ಯಾಯ ಒಂದನೇ ವಚನದಿಂದ ನಾವು ಓದ್ಕೊಳ್ಳೋ. ದೇವರು ಮೋಶೆಗೆ ನೇಮಿಸ್ತಾ ಇದ್ದಾನೆ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿದ್ದಾಗ ಮಾವನ ಕುರಿ ಕಾಯ್ತಾ ಇದ್ದಾನೆ. ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದನ್ನು ಕಾರಣವನ್ನು ತಿಳಿದುಕೊಳ್ಳುವೆನು. ಪೊದೆಯನ್ನು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವನ್ನು ತಿಳಿದುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟಿದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆ ಮೋಶೆ ಎಂದು ಕರೆದನು. ಅದಕ್ಕವನು ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ,
ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಅವನು, ನಾನು ನಿನ್ನ ತಂದೆಯ ದೇವರು, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆಯು ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೋರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನ್ಯಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಹೌದಾ, ದೇವರು ಅವನ ಜೊತೆಗೆ ನೇಮಿಸ್ತಾ ಇದ್ದಾನೆ. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರುವಂಥ ಜವಾಬ್ದಾರಿ ಮೋಶೆ ಮೇಲೆ ತನ್ನ ಸೇವೆಗೆ ಕರೆದಿದ್ದಾನೆ. ಹೌದಾ, ಈ ಕರೆಯುವಂಥ ಸಮಯದಲ್ಲಿ ದೇವರಲ್ಲಿ ಮುಳ್ಳಿನ ಪೊದೆಯೊಳಗಿಂದ ಮಾತಾಡಿದ್ದೇನೆಂತಂದರೆ 6ನೇ ವಚನದಲ್ಲಿ, ಅದಲ್ಲದೆ ನಾನು ನಿನ್ನ ತಂದೆಯ ದೇವರು, ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಈ ಅಧ್ಯಾಯದ 3ನೇ ಅಧ್ಯಾಯದ ವಿವರಣೆಯನ್ನು ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ತಾನೇ ಕೊಡ್ತಾ ಇದ್ದಾನೆ. ಅಲ್ಲಿ ಹೇಳಲಿಲ್ಲ ಜೀವಿತರ ದೇವರು ಅಂತ ಹೇಳಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರವನ್ನು ನೀವು ತಿಳ್ಕೊಂಡಿಲ್ಲ, ಅದರ ರಹಸ್ಯಗಳನ್ನು ತಿಳ್ಕೊಳ್ಳಿಲ್ಲ. ಯಾಕೆ ನಾನು ಅನೇಕ ಜನರಿದ್ದರು ಆ ಸಮಯದಲ್ಲಿ, ಆದರೆ ನಾನು ಯಾಕೆ ಅಬ್ರಾಮನ ದೇವರು, ಇಸಾಕನ ದೇವರು. ಹೌದಾ, ಅಬ್ರಾಮನಿಗೆ ಇಸಾಕ ಇದ್ದ, ಇಸಾಕನಿಗೆ 2 ಮಕ್ಕಳಿದ್ರು. ಏಸಾವ್ ಅಂತ ಹೇಳಲಿಲ್ಲ, ಇಷ್ಮಾಯಿಲ್ ಅಂತ ಹೇಳಲಿಲ್ಲ ದೇವರು. ಹೌದಾ, ಅಬ್ರಾಮನ ಮೊದಲನೇ ಪುತ್ರ ಯಾರು? ದಾಸಿ ಪುತ್ರ ಇಷ್ಮಾಯಿಲನ ವಿಷಯ ಹೇಳಲಿಲ್ಲ ದೇವರು. ನಾವು ತಿಳ್ಕೊಬೇಕು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಅದನ್ನು ವಿವರಿಸ್ತಾ ಇದ್ದಾನೆ ಯೇಸು ಸ್ವಾಮಿ. ಆ ಮುಳ್ಳಿನ ಪೊದೆಯಲ್ಲಿ ಆ ಅಧ್ಯಾಯದಲ್ಲಿ ಹೇಳಿದ್ದು ಏನಂತಂದರೆ, ದೇವರು ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿದ್ದು ಯಾಕೆ ಅಂತಂದರೆ, ನಾನು ಜೀವಿತರ ದೇವರು ಅಂತ ಸೂಚಿಸಲಿಕ್ಕೆ ಆ 3 ಜನರ ಹೆಸರನ್ನು ತೆಗೆದುಕೊಂಡಿದ್ದಾನೆ. ನೋಡಿ, ನಾವು ಅಬ್ರಾಮನ ಇತಿಹಾಸ ನೋಡೋದಾದರೆ ನಮ್ಮ ಎಲ್ಲರೂ ತಿಳ್ಕೊಂಡಿದ್ದೇವಲ್ಲ, ಆದಿಕಾಂಡದಲ್ಲಿ ಅಬ್ರಾಮ ಹೌದಾ, ಅವನಿಗೆ ಇಷ್ಮಾಯಿಲ್ ಇದ್ದ, ಇಸ್ಮಾಯಿಲ್ ಇದ್ದಾನೆ. ನಂತರ ಆತನ ಇಸಾಕಿದ್ದಾನೆ. ಹೌದಾ, ಇಸ್ಮಾಯಿಲ್ ಇದ್ದಾನೆ, ಇಸಾಕಿದ್ದಾನೆ. ದೇವರು ಯಾರನ್ನು ಆರಿಸ್ಕೊಂಡ? ದಾಸಿ ಪುತ್ರನಲ್ಲ, ಆತನ ಧರ್ಮಪತ್ನಿ, ಆತನ ದಾಸಿಗೆ ಆತನ ಹೆಂಡತಿ ಅಂತ ದೇವರು ಎಂದೂ ನುಡಿಲಿಲ್ಲ. ಅದು ಆತನ ಹೆಂಡತಿ ತನ್ನ ಮಕ್ಕಳಾಗಲಿಲ್ಲ ಅಂತ ತನ್ನ ಆಸ್ತಿಪಾಸ್ತಿಗೆ, ಅಬ್ರಾಮನ ಆಸ್ತಿಪಾಸ್ತಿಗೆ ಯಾರೂ ಆಳುಗಳ ಕೈಯಲ್ಲಿ ಸೇರಬಾರ್ದು ಅಂತ ಹೇಳ್ಬಿಟ್ಟು ಆತನಿಗೆ ಒಂದು ಸಂತತಿ ಬೇಕಂತ ಅವಳೇ ತಂದು ಕೊಟ್ಟಂಥ ಒಬ್ಬ ದಾಸಿ. ಹಾಗರ ಜೊತೆಗೆ ಆತನು ಕೂಡಿದಾಗ ಆತನಿಗೆ ಇಸ್ಮಾಯಿಲ್ ಹುಡ್ತಾನೆ. ದೇವರು ಆ ಸಂತತಿ ತೋರಿಸ್ತಾ ಇಲ್ಲ. ಇಸ್ಮಾಯಿಲನ ಮೂಲಕ ಸಂತತಿ ಅಲ್ಲ, ಇಸಾಕನ ಮೂಲಕ ನಿನ್ನ ಸಂತತಿ ಹುಡ್ತದೆ ಅಂತಬಿಟ್ಟು ಅದಕ್ಕೆ ತೋರಿಸ್ತಾ ಇದ್ದಾನೆ. ಇಸಾಕನಿಗೆ ಅದನ್ನು ಖಚಿತಪಡಿಸ್ತಾನೆ. ಆತನ ಒಡಂಬಡಿಕೆ ನಿನ್ನೆ ಓದಿದ್ದೇವೆ 26ನೇ ಅಧ್ಯಾಯದಲ್ಲಿ. ಹೌದಾ, ಅಬ್ರಾಮನ ಒಡಂಬಡಿಕೆ ದೇವರು ಯಾರಿಗೆ ಪಾಸ್ ಮಾಡಿದ? ಇಸ್ಮಾಯಿಲನಿಗಲ್ಲ, ವಾಗ್ದಾನ ಮಾಡಿಲ್ಲ. ಅದನ್ನು ಇಸಾಕನಿಗೆ ಮಾಡಿದ. ಇಸಾಕನಿಗೆ 2 ಮಕ್ಕಳು ಹುಟ್ಟಿದ್ದಾರೆ ಈಗ. ಹೌದಾ, ಈತನ ಮೂಲಕ ಯಾಕೋಬ ಹುಟ್ಟಿದ್ದಾನೆ. ಯಾಕೋಬ್ ಮತ್ತು ಏಸಾವನನ್ನು ದೇವರು ತಿರಸ್ಕಾರ ಮಾಡಿದ. ಹೌದಾ, ಇಲ್ಲಿ ಇಸ್ಮಾಯಿಲನ್ನು ತಿರಸ್ಕಾರ ಅಬ್ರಾಮನಿಂದ ಹುಟ್ಟಿದವರು ಇವರು. ಆದರೆ ಇಸ್ಮಾಯಿಲನ್ನು ದೇವರು ತಿರಸ್ಕಾರ ಮಾಡಿದ. ಇಲ್ಲಿ ಯಾಕೋಬನಿಗೆ ಆರಿಸ್ಕೊಂಡು ಅದಕ್ಕೆ ತೋರಿಸ್ತಾ ಇದ್ದಾನೆ, ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಅಲ್ಲಿಂದ ಯಾಕೋಬನ 12 ಸಂತತಿ. ಹೌದಾ, ಇದರಿಂದ ಯೇಸು ಸ್ವಾಮಿ ಹುಟ್ಟಿದ್ದು. ಈ 12 ಸಂತತಿ ಅಲ್ಲಿ 2 ಸಂತತಿಗಳನ್ನು ಬಿಟ್ಟ. ಇಸ್ಮಾಯಿಲನ ಮುಖಾಂತರ ಬೆಳೆದಂಥ ಸಂತತಿಗಳು
ಮತ್ತು ಏಸಾವ್. ಅದಕ್ಕೆ ಅಲ್ಲಿ ಸೂಚಿಸ್ತಾ ಇದ್ದಾನೆ, ನಾನು ಅಬ್ರಾಹ್ಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳ್ಬಿಟ್ಟು ಇದು ನನ್ನ ಶಾಶ್ವತವಾದ ಹೆಸರು ಅಂತ ಹೇಳ್ತಾನೆ. ನೋಡಿ, ಪೌಲನಿಗೆ ದೇವರು ವಿಶೇಷವಾದ ಕೃಪೆ ಕೊಟ್ಟಿದ್ದ, ಹೌದಾ? ದೇವರು ತನ್ನ ಪವಿತ್ರಾತ್ಮನ ಮೂಲಕ ಅನೇಕ ರಹಸ್ಯಗಳನ್ನು ಆತನು ಪವಿತ್ರಾತ್ಮನ ಮೂಲಕ ಹೊಂದಿದಂಥ ಪೌಲನ ವಿಷಯದಲ್ಲಿ ನಾವು ಹಿಬ್ರಿ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನದಿಂದ ನಾವು ಓದ್ಕೊಳ್ಳುವ, ಅಲ್ಲಿ ಆತನು ಈ ರಹಸ್ಯಗಳನ್ನು ಪೌಲ ಪ್ರಕಟ ಮಾಡಿದ್ದಾನೆ. ಅಬ್ರಾಹ್ಮನ ವಿಷಯ ಮತ್ತು ಯಾಕೋಬನ ವಿಷಯ ಮತ್ತು ಇಸಾಕ್ ಮತ್ತು ಯಾಕೋಬನ ವಿಷಯದಲ್ಲಿ ನೋಡಿ. 8ನೇ ವಚನದಲ್ಲಿ ಹಿಬ್ರಿ ಪತ್ರಿಕೆ 11:8ರಲ್ಲಿ ನಾವು ನೋಡ್ತೇವೆ, ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೋದನು. ವಿಧೇಯತೆ ತೋರಿಸ್ತದೆ, ಹೌದಾ? ಆತನು ಏನೂ ಕೇಳಲಿಲ್ಲ, ದೇವರಿಗೆ ಅಡ್ರೆಸ್ ಕೇಳಲಿಲ್ಲ, ಯಾವ ದೇಶ ಅಂತ. ದೇವರು ಕರೆದಾತನು ನಂಬಿಗಸ್ತನು ಅಂತ ತಿಳ್ಕೊಂಡು ತಕ್ಷಣ ಹೊರಟೋದ. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿದೇ ಹೊರಟನು. ನಂಬಿಕೆಯಿಂದಲೇ ಅವನು ದೇವರು ವಾಗ್ದಾನ ಮಾಡಿದ ದೇಶಕ್ಕೆ, ಹೌದಾ, ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ. ಈಗ ನಾವು ಅನ್ಯ ದೇಶದಲ್ಲಿ ಹೋದಾಗ, ಯಾರಾದರೂ ನೀವು ಬೇರೆ ದೇಶಕ್ಕೆ ಹೋದ್ರಿ ಅಂತಂದರೆ ವಾಪಸ್ಸು ಬರುವ ವಿಚಾರ ಇರ್ತದಲ್ಲ, ಹೌದಾ? ಅನ್ಯ ದೇಶದಲ್ಲಿ ಇದ್ದುಕೊಂಡು ನಂಬಿಕೆಯಿಂದಲೇ ಅವನು ವಾಗ್ದಾದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ನಾವು ಹೋಟೆಲ್ ನೋಡ್ತೀವಲ್ಲ ಈಗಿನ ಕಾಲದಲ್ಲಿ, ನಾವು ಯಾವುದೋ ದೇಶಕ್ಕೆ ಹೋದಾಗ, ಯಾವುದೋ ಇದಕ್ಕೆ ಪ್ರಯಾಣ ಮಾಡಿದಾಗ ಅಲ್ಲಿ ಉಳಿಯೋದಿಲ್ಲ. ನಮ್ಮ ಉದ್ದೇಶ ಅಲ್ಲಿ ಉಳಿಯೋದಿರೋದಿಲ್ಲ, ಹೌದಾ? ನಮ್ಮ ಕೆಲಸ ಇತ್ತು, ನಾವು ಮುಗಿಸ್ಕೊಂಡು ಪ್ರಯಾಣದಲ್ಲಿದ್ದೇವೆ ಅಷ್ಟೇ. ಪ್ರಯಾಣದಲ್ಲಿ ಇದ್ದವನು ಮತ್ತೆ ಅಲ್ಲಿ ಜಾಗ ನೋಡ್ತಾನೆ, ಒಂದು ಪ್ಲಾಟ್ ತೊಗೊಳ್ಳೋಣ ಅಂತ ವಿಚಾರ ಮಾಡ್ತಾನೆ, ಇಲ್ಲ ಮನೆ ಕಟ್ಟು ವಿಚಾರ ಮಾಡೋದಿಲ್ಲ. ಹಾಗೆ ಅಬ್ರಾಹ್ಮನು ಅಲ್ಲಿ ಆ ಪ್ರಯಾಣ ಮಾಡಿದಂಥ, ದೇವರು ವಾಗ್ದಾನ ಮಾಡಿದಂಥ ದೇಶದಲ್ಲಿ, ದೇವರು ಅವನಿಗೆ ಈ ದೇಶ ನಿನಗೋಸ್ಕರ ಕೊಡಲ್ಪಟ್ಟಿದೆ ಅಂತೇಳ್ಬಿಟ್ಟು ಹೇಳಿದರೂ ಕೂಡ ಆತನು ಆ ವಾಗ್ದಾದ ದೇಶದಲ್ಲಿ ಪ್ರಯಾಣಿಕನಂತೆ ಬದುಕಿದ. ನಾ ಹೇಳಿದ್ದು ಅರ್ಥ ಆಗ್ತಾ ಇದೆಯಾ? ದೇವರು ಅವನಿಗೆ ವಾಗ್ದಾನ ಮಾಡಿದ ದೇಶ, ದೇವರು ಅವನಿಗೆ ಹೇಳಿದಾನೆ, ಈ ದೇಶ ನಿನ್ನ ಕೊಡ್ತೇನೆ ಅಂತ. ಓಕೆ, ವಾಗ್ದಾದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅಬ್ರಾಹ್ಮನು ಈ ಮೂರು ಜನ ದೇವರು ವಾಗ್ದಾನ ಮಾಡಿದಂಥ 3 ಜನ, ಯಾಕೆಂದರೆ ಅವರು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ, ದೇವರ ಸಂಕಲ್ಪದಿಂದ ಕಟ್ಟಿದ ಪಟ್ಟಣ, ದೇವರು ತನ್ನ ಸಂಕಲ್ಪದಿಂದ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಾ ಇದ್ದರು. ಯಾವ ಪಟ್ಟಣ? ಪರಲೋಕದ ಯೆರೂಸಲೇಮು. ಅಬ್ರಾಹ್ಮನಿಗೆ ಗೊತ್ತಿತ್ತು, ನಮ್ಗೆ ಈಗ ಗೊತ್ತಾಗಿರ್ಬೋದು, ಯೆರೂಸಲೇಮ್ ನಂತರ ಸ್ಥಾಪನೆ ಆಗಿದೆ. ದೇವರು ನಮಗೋಸ್ಕರ ಒಂದು ಪಟ್ಟಣ ಕಟ್ಟಿಟ್ಟಿದ್ದಾನೆ ಅಂತೇಳ್ಬಿಟ್ಟು ಅಬ್ರಾಹ್ಮ, ಇಸಾಕ್, ಯಾಕೋಬರಿಗೆ ಗೊತ್ತಿತ್ತು. ಅದಕ್ಕೆ ಅವರು ಸ್ವಂತ ದೇಶವನ್ನು ದೇವರು ವಾಗ್ದಾನ ಮಾಡಿ, ಈ ದೇಶ ನಿಮಗೋಸ್ಕರ ಕೊಡಲ್ಪಟ್ಟಿದೆ ಅಂದರೂ ಕೂಡ, ನೋಡಿ, ಒಂದು ಸಮಯ ಇತ್ತು, ಒಂದು ಸಮಯ ಹೇಗಿತ್ತು ಅಂತಂದರೆ, ಭೂಮಿಗೆ ಬೆಲೆ ಇರಲಿಲ್ಲ. ಮನುಷ್ಯ ಬಂದು ಉಳಿದ್ರೆ ಸಾಕಾಗಿತ್ತು ಜನರಿಗೆ. ಈ ಹಳ್ಳಿಯಲ್ಲಿ ಬರೀ 10 ಜನ ಇದ್ದಾರೆ, 11ನೇವನು ಬಂದರು ಅಂತಂದರೆ ಅವ್ನಿಗೆ ವೆಲ್ಕಮ್ ಮಾಡಿ, ಕಟ್ಕೋ, ಇಲ್ಲಿ ಜಾಗ ಇದೆ. ಯಾರ್ದು ಅಲ್ಲ ಅದು, ದೇವರು ಸೃಷ್ಟಿ ಮಾಡಿದ್ದು ಭೂಮಿಗೆ ಬೆಲೆ ಇರಲಿಲ್ಲ. ಆ ಸಮಯದಲ್ಲಿ ಬಂದು ಉಳಿದ್ರೆ ಸಾಕಾಗಿತ್ತು. ನಮಗೆ ಭಾಳ ಜನ ಆದರೆ ನಮಗೆ ಸೆಕ್ಯೂರಿಟಿ, ಹೌದಾ? ಇಲ್ಲಾಂದರೆ ಪ್ರಾಣಿಗಳ ಕಾಟ. ಎಷ್ಟು ಜನ ಸೇರ್ತಾರೆ ಅಷ್ಟು ನಮಗೆ ಬಲ ಬರಲಿ ಅಂತೇಳ್ಬಿಟ್ಟು ಜನ ಆಸೆ ಪಡ್ತಾಯಿದ್ರು. ಸಮಯ ಹಾಗಿತ್ತು. ಅದೇ ರೀತಿಯಲ್ಲಿ ಇವರು ದೇವರು ವಾಗ್ದಾನ ಮಾಡಿದ ದೇಶವನ್ನು ದೇವರು ಹೇಳ್ಕೊಟ್ಟಿದ್ದಾನೆ, ಈ ದೇಶ ನಿನ್ನದು ಅಂತ, ಮತ್ತು ನಿನ್ನ ಸಂತತಿಯವರಿಗೆ. ಆದರೂ ಕೂಡ ಅಬ್ರಾಹ್ಮನಿಗೆ ಗೊತ್ತಿತ್ತು, ಅವನು ಪ್ರವಾದಿಯಾಗಿದ್ದ. ಅಬ್ರಾಹ್ಮನು ಪ್ರವಾದಿಯಾಗಿದ್ದಾನೆ ಅಂತೇಳ್ಬಿಟ್ಟು ನಾವು ವಚನದಲ್ಲಿ ನೋಡಿದ್ದೇವೆ. ಆದಿಕಾಂಡದಲ್ಲಿ ಇದೆ, 20ನೇ ಅಧ್ಯಾಯ 7ನೇ ವಚನದಲ್ಲಿ. ಅಲ್ಲಿ ಆ ದೇವರು, ದೇವರು ಆತನ ರಾಜನಿಗೆ ಹೇಳ್ತಾ ಇದ್ದಾನೆ, ಆತನ ಸಾರಳನ್ನು ಇದು ಮಾಡಿದಾಗ
ಅವನು ಹೇಳ್ತಾ ಇದ್ದಾನೆ, ಅವನ ಹೆಂಡತಿಯನ್ನು ತಿರುಗಿ ಅವನು ಕೊಡು ರಾಜನಿಗೆ. ದೇವರು ಹೇಳ್ತಾ ಇದ್ದಾನೆ ಅವನು ಪ್ರವಾದಿಯಾಗಿದ್ದಾನೆ ಅಂತ, ಅಬ್ರಹಾಮನು ಪ್ರವಾದಿಯಾಗಿದ್ದಾನಂತ ದೇವ್ರ ವಾಕ್ಯದಲ್ಲಿ ಉಂಟು. ಸೊ ಅದಕ್ಕೆ ಅವನು ಪ್ರವಾದಿಯಾಗಿದ್ದರಿಂದ ಈ 3 ಜನ ಅಬ್ರಾಮ್, ಇಸಾಕ್ ಮತ್ತು ಯಾಕೋಬರು ಪರಲೋಕ ಭಾವದವರಾಗಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ ನೀವು ಪರಲೋಕ ಭಾವದವರಾಗಿರಬೇಕು ಅಂತ. ಪರಲೋಕ ಭಾವದವರಾಗಿದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಅಬ್ರಾಮ್, ಇಸಾಕ್, ಯಾಕೋಬ. ಅವ್ರು ಯಾರವರು? ಯೇಸು ಸ್ವಾಮಿ ಹೇಳಿದ್ದನ್ನು ತಿಳ್ಕೊಳ್ರಿ. ಪುನರುತ್ಥಾನದ ವಿಷಯದಲ್ಲಿ ನಿಮಗೆ ಹೇಳುವುದಾದರೆ, ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳಿಕೆ ಕಾರಣ ಏನಂತಂದರೆ, ದೇವರು ಜೀವಿತರ ದೇವರು. ಯಾರು ಪರಲೋಕ ಭಾವದವರು ಆಗ್ತಾರೆ ಅಬ್ರಾಮ್, ಇಸಾಕ್, ಯಾಕೋಬನಂತೆ, ಅವರು ಮಾತ್ರ ಮೊದಲನೇ ಪುನರುತ್ಥಾನದಲ್ಲಿ ಭಾಗವಹಿಸ್ತಾರೆ. ನಾ ಹೇಳಿದ ಅರ್ಥ ಆಗ್ತಾ ಇದೆಯಾ? ನೋಡಿ, ಇದನ್ನು ಓದ್ಕೊಂಡು ಅಲ್ಲಿಗೆ ಮತ್ತೊಮ್ಮೆ ಹೋಗುವ. ಇದು ಓದ್ಕೊಂಡು ಸರಿ ಅರ್ಥ ಮಾಡಿಕೊಂಡು ಮತ್ತೆ ಮಾರ್ಕನ ಸುವಾರ್ತೆಗೆ ಹೋಗುವ. ಯೇಸು ಸ್ವಾಮಿಯಲ್ಲಿ 26ನೇ ವಚನದಲ್ಲಿ ಏನೋ ರಹಸ್ಯ ಬಿಡ್ತಾ ಇದ್ದಾನೆ ನೋಡ್ಕೊಳ್ರಿ. ಹೌದಾ? ಇದನ್ನು ಸರಿಯಾಗಿ ಓದ್ಕೊಳ್ಳೋ. ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ನೋಡುತ್ತಿದ್ದರು. ಯಾಕೆ ಅವರು ಅಸ್ಥಿವಾರವನ್ನು ಡೇರೆಗಳಲ್ಲಿ ವಾಸ ಮಾಡಿದರು? ಯಾಕೆ ಡೇರೆಗಳಲ್ಲಿ ವಾಸ ಮಾಡಿದರು? ಪರಲೋಕ ಭಾವದವರಾಗಿದ್ದರು. ಅವ್ರ ನಿರೀಕ್ಷೆ ಪರಲೋಕದ್ದಾಗಿತ್ತು. ಅದಕ್ಕೆ ಅವರು ಭೂಲೋಕದಲ್ಲಿ ನೋಡಿ, ನಿನ್ನೆ ಕೂಡ ವಚನ ಕೊಟ್ಟು 26ರಲ್ಲಿ 3 ಬಾವಿಗಳನ್ನು ತಂದೆ ಕಟ್ಟಿದಂಥ ಬಾವಿ, ತೋಡಿದಂಥ ಬಾವಿಯನ್ನು ಅವರು ಬಂದು ಮುಚ್ಚಿದರು. ಇವರು ಮತ್ತೆ ತೆಗೆದ್ರು, ಅದನ್ನು ಮತ್ತೆ ಮುಚ್ಚಿದ್ರು, ಮತ್ತೆ ತೆಗೆದರು. ಜಗಳ ಮಾಡ್ತಾ ಇದ್ದಾರೆ. 4ನೇ ಬಾವಿ ತೋಡ್ಕೊಂಡು ಅಲ್ಲಿ ಗಲಿಬಿಲಿ ಆಗಲಿಲ್ಲ. ಯಾಕೆ ಜಗಳ ಮಾಡಲಿಲ್ಲ? ಪರಲೋಕ ಭಾವದವರಾಗಿದ್ದರು. ಇಲ್ಲಿ ಈ ಭೂಮಿಗೋಸ್ಕರ ನಾವು ಗುದ್ದಾಡಲಿಲ್ಲ ಅವರು. ಅದಕ್ಕೆ ಲೋಟನು ಆರಿಸ್ಕೊಂಡು, ಅಬ್ರಾಮ ಹೇಳ್ತಾ ಇದ್ದಾನೆ, ನೀನೇನು ಆರಿಸ್ಕೊಳ್ತಿದ್ದಿ, ಬಿಟ್ಟದ್ದು ನಾನು ತಗೊಳ್ತೇನೆ. ಲೋಟನು ಕಣ್ಣೆತ್ತಿ ನೋಡಿದ, ಫಲವತ್ತಾದ ಭೂಮಿಯನ್ನು ಆರಿಸ್ಕೊಂಡ, ನೀರಾವರಿ ಇದ್ದದ್ದು ಯೊರ್ದಾನ್ ನದಿ ಪಕ್ಕದಲ್ಲಿರುವಂಥ ಸ್ಥಳವನ್ನು ಆತನು ಆರಿಸ್ಕೊಂಡ. ಯಾವ ಪಟ್ಟಣ ಆಯಿತು ಇವತ್ತಿಗೆ? ಅದು ಸೊದೋಮ್ ಮತ್ತು ಗೋಮೋರ. ಇವತ್ತಿಗೂ ಬೂದಿಯಾಗಿದೆ ಅದು. ಹೌದಾ? ಅವನು ಆರಿಸ್ಕೊಂಡಿದ್ದ. ಅಬ್ರಾಮ ಏನು ಆರಿಸ್ಕೊಂಡ? ಅಬ್ರಾಮ ಏನು ನಂಬಿದ? ಬಿಟ್ಟಿದ್ದನ್ನು ನಾನು ಕೊಟ್ಟರೆ ದೇವರು ಅದನ್ನು ನನಗೆ ಆಶೀರ್ವಾದ ಮಾಡ್ತಾನೆ. ದೇವರು ನನ್ನ ಜೊತೆಯಲ್ಲಿದ್ದರೆ ನನ್ನ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ದೇವರು ವಾಗ್ದಾನಗಳನ್ನು ಆತನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದ. ನಾನು ಎಲ್ಲಿಗೆ ಹೋಗ್ತೇನೆ, ದೇವರು ನನ್ನ ಹಿಂದೆ ಇದ್ದಾನೆ ಅಂತ. ಇವತ್ತಿಗೆ ಇದೇ ವಾಗ್ದಾನಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನಾವು ಅದಕ್ಕೆ ಅನ್ಯ ಜನರಂತೆ ನಾವು ಇದು ಮಾಡಬಾರ್ದು. ನಾವು ಪರಲೋಕದ ಭಾವದವರು. ಈ ಲೋಕದಲ್ಲಿ ಗಂಟು ಕಟ್ಕೋಬೇಡ ಅಂತ ಈ ಸ್ವಾಮಿ ಹೇಳಿದಾನೆ. ಗಂಟು ಕಟ್ಕೊಳ್ತಾನೆ ಇದ್ದಾವೆ. ಈ ವಚನಗಳನ್ನು ನೋಡಿ, ಮೋಸ್ಟ್ ಸಪ್ರೆಸ್ಡ್ ಅಂತಂದರೆ ಅದಮ್ಮಿ ಬಿಟ್ಟಂಥ ವಚನಗಳು. ಸಭೆಯಲ್ಲಿ ಯಾರು ಮಾತಾಡೋದಿಲ್ಲ ಈ ವಿಷಯ ಬಗ್ಗೆ. ಈ ವಿಷಯದಲ್ಲಿ ಬೋಧನೆಗಳು ಭಾಳ ಕಡಿಮೆ. ಈ ರಹಸ್ಯಗಳನ್ನು ಯಾರೂ ಮಾತಾಡೋದಿಲ್ಲ. ಪವಿತ್ರಾತ್ಮ ಸಭೆಗೆ ನುಡಿತಾ ಇದ್ದಾನೆ. ಯಾಕೆಂದರೆ ಇದು ಅಂತ್ಯ ಸಮಯ, ಯೇಸು ಸ್ವಾಮಿ ಬರುವಿಕೆ ಸಮಯದಲ್ಲಿ ನಾವು ಗಂಟು ಕಟ್ಕೋಬೇಕಾ? ಭೂಲೋಕದಲ್ಲಿ ಗಂಟು ಕಟ್ಕೋಬೇಡ. ಎಲ್ಲಿ ನಿನ್ನ ಗಂಟುಂಟು ಅಲ್ಲೇ ನಿನ್ನ ಮನಸ್ಸುಂಟು. ಅಬ್ರಾಮನು ಯಾಕೆ ಗಂಟು ಕಟ್ಕೊಳ್ಳಿಲ್ಲ ಭೂಮಿಯಲ್ಲಿ? ಯಾಕೆಂದರೆ ಎಲ್ಲಿ ಗಂಟಿದೆ ಅಲ್ಲಿ ನನ್ನ ಮನಸ್ಸಿರ್ತದೆ. ಅವರು ಪರಲೋಕ ಭಾವದವರಾಗಿದ್ದರು. ಅದಕ್ಕೆ ಅವರು ಅಸ್ಥಿವಾರದ ಮನೆಗಳನ್ನು ಕಟ್ಕೊಳ್ಳದೆ ಡೇರೆಗಳಲ್ಲಿ ವಾಸ ಮಾಡಿದರು. ಯಾಕೆಂದರೆ ನೋಡಿ, ಇಲ್ಲಿ ವಚನ ಏನು ಹೇಳ್ತದೆ? 10ನೇ ವಚನ ಎಲ್ಲರೂ ಕೂಡಿ ಓದುವ. ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದರು. ಅವ್ರದ್ದು ಹೋಪ್ಸು, ಅವ್ರ ನಿರೀಕ್ಷೆಯಲ್ಲಿತ್ತು. ನಾವು ಹೋಗುವಂಥ ಪಟ್ಟಣ ಅದು. ನಮಗೇನು ವಾಗ್ದಾನ ಮಾಡಿದ್ದಾನೆ? ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾವ ಪಟ್ಟಣವನ್ನು ವಾಗ್ದಾನ ಮಾಡಿದ್ದಾನೆ? ಪರಲೋಕದ ಯೆರೂಸಲೇಮ್. ಯಾರು ಪರಲೋಕ ಭಾವದವರಾಗಿದ್ದಾರೆ ಅವ್ರಿಗೆ ಮಾತ್ರ ಈ ಹಿಬ್ರಿಯ ಪತ್ರಿಕೆ ನೋಡಲಿ 12ನೇ ಅಧ್ಯಾಯದಲ್ಲಿ ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ. ಇದು 22ನೇ ವಚನ ಪೌಲ ಬರಿತಾ ಇದ್ದಾನೆ ಇದೇ ವಿಷಯದಲ್ಲಿ. 12ನೇ ಅಧ್ಯಾಯ 22ನೇ ವಚನದಲ್ಲಿ, ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನಿ ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ
ಚೊಚ್ಚಲ ಮಕ್ಕಳ ಸಭೆ ಎಲ್ಲಿದೆ? ಸ್ವರ್ಗೀಯ ಯೆರೂಸಲೇಮಲ್ಲಿದ್ದೇವೆ. ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೆ, ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ. ಯಾರಿವರು ಸಿದ್ಧಿಗೆ ಬಂದ ನೀತಿವಂತರ ಆತ್ಮಗಳು? ಈಗ ನಾವು ಓದಿದಂಥ ವಚನಗಳನ್ನು ಗ್ರಹಿಸಿ ಪರಲೋಕದ ಭಾವದವರು. ಅಲ್ಲಿ ಸ್ಟಾರ್ಟಿಂಗ್ ಏನು ಹೇಳ್ತಾ ಇದ್ದಾನೆ? ಆದರೆ ನೀವು ಅಂತ ಹೇಳ್ತಾ ಇದ್ದಾನೆ. ನೀವು ಅಂದರೆ ಯಾರು? ಸಿದ್ಧಿಗೆ ಬಂದಂಥ ವಿಶ್ವಾಸಿಗಳು. ಒಬ್ಬ ಪರ್ಫೆಕ್ಟ್ ಬಿಲೀವರ್, ಒಬ್ಬ ಪರಿಪೂರ್ಣನಾದ ಒಬ್ಬ ವಿಶ್ವಾಸಿ ಬಗ್ಗೆ ಹೇಳ್ತಾ ಇದ್ದಾನೆ. ಆ ವಿಶ್ವಾಸಿಗೆ ಪರಿಪೂರ್ಣರಾದ ವಿಶ್ವಾಸಿ ಅಲ್ಲ, ಹಂಡಬಂಡಲ್ಲ, ಸಭೆಗೆ ಹೋಗೋದಂಥ ವಿಶ್ವಾಸಿ ಅಂತ ಹೇಳ್ತಾ ಇಲ್ಲ. ಪರಲೋಕ ಭಾವದವನಾದ ವಿಶ್ವಾಸಿಗೆ ಹೇಳ್ತಾ ಇದ್ದಾನೆ, ನೀವು ಈ ಪಟ್ಟಣಕ್ಕೆ ಬಂದಿದ್ದೀರಿ, ಈಗಾಗಲೇ ಬಂದುಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾನೆ. ಹೇಗೆ? ಯಾರ ನಿರೀಕ್ಷೆ ಪರಲೋಕದಲ್ಲಿದೆ ನೋಡಿ. ಅರ್ಧ ಶಾರೀರಿಕ ಮನುಷ್ಯ, ಅರ್ಧ ಆತ್ಮಿಕ ಮನುಷ್ಯ. ಆದರೆ ಸಿದ್ಧಿಗೆ ಬಂದಂಥ ಆತ್ಮನದು, ಸಿದ್ಧಿಗೆ ಬಂದಂಥ ಆತ್ಮ ಪರಲೋಕಕ್ಕೆ ನಿರೀಕ್ಷೆ. ಅಬ್ರಾಹ್ಮನಂತೆ ನಾವು ಜೀವಿತರ ದೇವರು, ನಾವು ಜೀವಿತರಂತ ಪ್ರೂವ್ ಮಾಡಲಿಕ್ಕೆ ಏನು ಬೇಕು? ಅಬ್ರಾಹ್ಮನಂತೆ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ನಾನು ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು, ನಾನು ಜೀವಿತರ ದೇವರು ಅಂತ ಬಿಟ್ಟು ತೋರಿಸಿದ ಅಂತ ಬಿಟ್ಟು ಯೇಸು ಸ್ವಾಮಿ ನುಡಿತಾ ಇದ್ದಾನೆ. ಅಬ್ರಾಹ್ಮ್, ಇಸಾಕ್ ಮತ್ತು ಯಾಕೋಬರು ಇವರಲ್ಲ, ಇಸ್ಮಾಯಿಲ್ ಮತ್ತು ಏಸಾವಲ್ಲ. ಆ 3 ಜನಕ್ಕೆ ದೇವರು ಸಂಕೇತ ಕೊಡ್ತಾ ಇದ್ದಾನೆ. ಹೌದಾ? ಈಗ ಪೌಲ ಅದೇ ಅಧ್ಯಾಯದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ಬರಿತಾ ಇದ್ದಾನೆ, ವಿಶ್ಲೇಷಣೆ ಮುಂದೆ ಹೋಗ್ತಾ ಇದ್ದಾನೆ. ಅವನು ಹಿಂದಿನ ವಿಷಯಗಳನ್ನು ತೆಗೆದುಕೊಂಡು ಅಬ್ರಾಹ್ಮ್, ಇಸಾಕ್, ಯಾಕೋಬರಿಗೆ ದೇವರು ಅವರ ದೇವರು ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡಲಿಲ್ಲ ಅಂತ ಬಿಟ್ಟು 11ನೇ ಅಧ್ಯಾಯದಲ್ಲಿ ನಾವು ಮತ್ತೆ ಓದ್ತೇವೆ. ಮುಂದೆ ಓದಿದಾಗ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಾವು ಈ ಪಟ್ಟಣಕ್ಕೆ ಬಂದಿದ್ದೇವೆ. ಯಾರ್ಯಾರು ಬಂದಿದ್ದಾರಲ್ಲಿ? ಮತ್ತೆ ಯಾರಿದ್ದಾರೆ ನೋಡಿ. ಸಿದ್ಧಿಗೆ ಬಂದಂಥ ನೀತಿವಂತರ, ಸಿದ್ಧಿಗೆ ಬಂದಿರುವ, ಸಿದ್ಧಿಗೆ ಅಂದ್ರೇನು? ಪರ್ಫೆಕ್ಟ್. ಸಿದ್ಧಿಗೆ ಅಂದರೆ ಬೇರೆ ಭಾಷೆಯಲ್ಲಿ ಓದ್ತೀರ. 23ನೇ ವಚನ मराठीಯಲ್ಲಿ ಓದಿ. स्वर्गातील यादीतल्या ज्येष्ठांचा समाज व मंडळी, सर्वांचा न्यायाधीश देव, पूर्ण केलेल्या नीतिमानांचे आत्मे. पूर्ण झालेले केलेले नाही, ಸಿದ್ಧಿಗೆ ಬಂದಂಥ. ನಾವು ಸಿದ್ಧಿಗೆ ಬರಬೇಕು, ಪರಿಪೂರ್ಣರಾಗಬೇಕಲ್ಲ. ಸಭೆಯಲ್ಲಿ ನಾವು ದೇವರ ವಾಕ್ಯಗಳ ವಾಕ್ಯವೆಂಬ ಜಲಸ್ನಾನದಿಂದ ನಾವು ಏನಾಗ್ತೇವೆ? ಶುದ್ಧೀಕರಿಸಲ್ಪಡ್ತೇವೆ. ಆಮೇಲೆ ನಾವು ಪರಲೋಕದ ಭಾವದವರಾಗ್ತೇವೆ. ದೇವರ ವಚನದ ಮೂಲಕ ನಮಗೆ ಈ ವಿಷಯಗಳು ಎಲ್ಲಿಂದ, ಈ ಜ್ಞಾನ ಎಲ್ಲಿಂದ ಸಿಗ್ತದೆ? ನಮಗೆ ಸಭೆಗಳ ಮೂಲಕ. ಹೌದಾ? ದೀಪಸ್ತಂಭ ಇದ್ದಲ್ಲಿ ಈ ವಚನಗಳು ನಿಮಗೆ ಪ್ರಕಟ ಆಗ್ತವೆ, ಸಜೀವ ವಾಕ್ಯಗಳು. ಇಲ್ಲಾಂದರೆ ನಾವು ಶಾರೀರಿಕ ಮನುಷ್ಯ. ನೋಡಿ, ಒಬ್ಬ ವಿಶ್ವಾಸಿ ಶಾರೀರಿಕ ಮನುಷ್ಯನಾಗುವುದು ಏನಾಗ್ತದೆ? ನಾವು ಪರಲೋಕ ಭಾವದವರು ಆಗಲೇಬೇಕಾ? ನೋಡಿ, ಒಂದು ನಿಮಿಷ, ಇಲ್ಲಿ ರಿಬ್ಬನ್ ಹಾಕ್ರಿ, ಇಲ್ಲಿ ರಿಬ್ಬನ್ ಹಾಕ್ರಿ. ರೋಮನ್ಸ್ 8ನೇ ಅಧ್ಯಾಯಕ್ಕೆ ಬನ್ನಿ. ಹನ್ನೆರಡನೇ ವಚನ, 12-13. ಓಕೆ. ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ. ಹಂಗಿನಲ್ಲಿ ಅಂತಂದರೆ ವಿ ಆರ್ ಆಬ್ಲಿಗೇಟೆಡ್. ನಾವು ಈ ರೀತಿ ಬದುಕುವ ಹಂಗಿನಲ್ಲಿದ್ದೇವೆ. ಯಾವ ರೀತಿ ಬದುಕುವ ಹಂಗಿನಲ್ಲಿದ್ದೇವೆ? ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವ ಹಂಗಿನಲ್ಲಿದ್ದೇವೆ. ಪವಿತ್ರಾತ್ಮನು ಯಾವ ರೀತಿ ನಮ್ಮನ್ನು ನಡೆಸ್ತಾನೆ ಅದೇ ರೀತಿಯಲ್ಲಿ ನಡೆಸುವ ಹಂಗಿನಲ್ಲಿದ್ದೇವೆ. ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಯಾವ ಸಾವು ಹೇಳ್ತಾ ಇದ್ದಾನೆ? ಆತ್ಮಿಕ ಮರಣ. ನಾವು ಶರೀರ ಭಾವದಲ್ಲಿ ನಾವು ಜೀವಿಸಿದರೆ, ಈ ಭೂಲೋಕದಲ್ಲಿ ಗಂಟು ಕಟ್ಕೊಂಡು ನಾವು ಇಲ್ಲೇ ಇರುವುದಾದರೆ ನಾವು ಆತ್ಮಿಕ ಮನುಷ್ಯರಲ್ಲ. ನಾವು ಪವಿತ್ರಾತ್ಮನ ಮೂಲಕ ನಡೆಸಲ್ಪಡ್ತಾ ಇಲ್ಲ. ಶರೀರದ ಆಸೆಗಳು. ಯೇಸು ಸ್ವಾಮಿ ಹೇಳಿದಾನ, ಭೂಲೋಕದಲ್ಲಿ ಗಂಟು ಕಟ್ಕೋಬೇಡ ಅಂತ ಹೇಳಿದ್ದಾನೆ. ಎಲ್ಲಿ ನಿನ್ನ ಗಂಟುಂಟು ಅಲ್ಲಿ ನಿನ್ನ ಮನಸ್ಸು ಉಂಟಂತ. ನಮ್ಮ ಮನಸ್ಸು ಎಲ್ಲಿರಬೇಕು? ಅಬ್ರಾಹ್ಮ, ಇಸಾಕ್, ಯಾಕೋಬರಂತೆ ಪರಲೋಕದ ನಿರೀಕ್ಷೆ ಇರಬೇಕು ನಮಗೆ.
ನಾವು ಒಂದು ವೇಳೆ ಭೂಲೋಕದಲ್ಲಿ ಗಂಟು ಕಟ್ಕೊಂಡು ನಾವು ಅಬ್ರಾಹ್ಮನಂತೆ ಪರಲೋಕ ಭಾವದರಾಗಿದ್ದೇವೆ ಅಂತಾರೆ, ನಾವು ನಮ್ಮನ್ನೇ ನಾವೇ ಸುಳ್ಳಾಡದಂಗೆ. ಹೌದಾ ಅಲ್ಲ? ನಮ್ಮನ್ನೇ ನಾವು, ಯಾಕೆಂದರೆ ನಮ್ಮ ನಿರೀಕ್ಷೆ ಮೇಲಿದ್ರೆ. ನೋಡಿ, ಅಬ್ರಾಹ್ಮ ಎಲ್ಲ ಇತ್ತು. ನಾವು ಸಾಲ ಮಾಡಿದ್ರೂ ಮನೆ ಕಟ್ಕೋತೇವೆ, ಯಾಕೆಂದರೆ ಮನೆ ಬೇಕು. ನಮ್ಮ ಕಾಂಪಿಟೇಷನ್ ಯಾರ ಜೊತೆಗೆ? ಅಬ್ರಾಹ್ಮನ ಜೊತೆಗಲ್ಲ, ಇಸಾಕನ ಜೊತೆಗೆ ನಾವು ಕಾಂಪೀಟ್ ಮಾಡ್ತಾ ಇಲ್ಲ, ಯಾಕೋಬನ ಜೊತೆಗೆ ನಾವು ಕಾಂಪೀಟ್ ಮಾಡ್ತಾ ಇಲ್ಲ. ನಾವು ಕಾಂಪೀಟ್ ಮಾಡೋದು ನಮ್ಮ ಸಂಬಂಧಿಕರು ನಮ್ಮನ್ನು ಚುಚ್ಚಿ ಮಾತಾಡ್ತಿರ್ತಾರಲ್ಲ, ಅವ್ರ ಮುಂದೆ ನಾವು ಎಳ್ದು ಇಲಾಸ್ಟಿಕ್ ಎಳೆದ್ಬಿಟ್ಟು ನಿಮ್ಗಿಂತ ನಾವು ಶ್ರೀಮಂತರಂತ ತೋರಿಸ್ಕೊಂಡು ಸಾಲ ಮಾಡಿ ಕಾರ್ ಮಾಡಿಕೊಂಡು ಈ ಲೋಕವನ್ನು ಜೀವಿಸ್ತಾ ಇದ್ದೇವೆ. ನಿನ್ಗೇನು ಕಾರು, ನಂದು ನಿನ್ಗಿಂತ ಮೇಲ್ಪಟ್ಟದ್ದು 10 ಲಕ್ಷ ಸಾಲ ಇದ್ದದ್ದು ಹೇಳೋದಿಲ್ಲ. ದೇವ್ರ ವಾಕ್ಯ ಉಲ್ಲಂಘನೆ ಆಗ್ತಾ ಇದೆ ನಮ್ಮಿಂದ. ದೇವ್ರ ವಾಕ್ಯ ಉಲ್ಲಂಘನೆ ಆಗ್ತದ. ನಾವು ಈ ಲೋಕದ ನೋಡಿ 13ನೇ ವಚನ ಏನು ಹೇಳ್ತದ? 13ನೇ ವಚನ ಏನು ಹೇಳ್ತದ? ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯೋದು ನಿಶ್ಚಯ ಅಂತಂದರೆ ಗ್ಯಾರಂಟಿಡ್ ಸ್ಪಿರಿಚುವಲ್ ಡೆತ್. ಪರಲೋಕ ರಾಜ್ಯ ನೀನು ಸೇರೋದೇ ಇಲ್ಲ, ಯಾಕಂದರೆ ನೀವು ಪರಲೋಕ ಭಾವದವನಲ್ಲ. ನೀನು ಅಬ್ರಾಹ್ಮ ಇಸಾಕರಂತೆ ನಾವು ಜೀವಿತರಲ್ಲ, ನಾನು ಸತ್ತವರ ಹಂಗಾರೆ ನಮ್ಮ ದೇವರು ಬದಲಾವಣೆ ಆಗಿಬಿಡ್ತಾನೆ. ನಾವು ಶರೀರ ಭಾವದಲ್ಲಿ ಜೀವಿಸಿದರೆ ನಮಗೆ ಜೀವಿತರಿಗೆ ದೇವರ ಅಲ್ಲ, ನಾವು ಸತ್ತೋಗಿದ್ದೇವಲ್ಲ, ನಿಶ್ಚಯ ನೀನು ಸಾಯೋದು ನಿಶ್ಚಯ ಅಂತಾನೆ. ನಾವು ನಿತ್ಯ ಜೀವನ ಕಳ್ಕೊತೇವ. ನೋಡಿ 13ನೇ ವಚನ ಏನು ಹೇಳ್ತದೆ? ನಿತ್ಯ ಜೀವ ಕಳ್ಕೊತೇವೆ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವರು. ಈಗ ಯೇಸು ಸ್ವಾಮಿ ಯಾರ ದೇವರು? ಜೀವಿತರ ದೇವರು ಅಥವಾ ಜೀವಿತರ ದೇವರು? ನೀವು ಶರೀರದ ಭಾವದಲ್ಲಿ ಜೀವಿಸಿದರೆ ನೀವು ನಿತ್ಯ ಜೀವ ಕಳ್ಕೊತೀವಿ ಅಂತ ಆಯ್ತಲ್ಲ. ಯೇಸು ಸ್ವಾಮಿನೇ ಹೇಳಿದ್ದಾನೆ. ಅಬ್ರಾಹ್ಮ ಇಸಾಕ ಯಾಕೋಬರಿಗೆ ಮೋಶೆಯ ಆ ಧರ್ಮಶಾಸ್ತ್ರದಲ್ಲಿ ಆ ಪೊದೆಯ ಅಧ್ಯಾಯದಲ್ಲಿ ಏನು ಹೇಳಿದ್ದಾನೆ ದೇವರು? ನಾನು ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಅದೇ ದೇವರು. ನಾವು ಹಾಡೋದ್ರಿಂದ ಯಾಕೋಬನ ದೇವರಿಗೆ ನಾವು ಸೇರ್ತೇವಾ? ನಾವು ಅಬ್ರಾಹ್ಮ ಇಸಾಕ್ ಮತ್ತು ಆ ಹಾಡುಗಳನ್ನು ಹಾಡುವುದರಿಂದ ನಾವು ಪರಲೋಕ ಭಾವದವರು ಆಗ್ತೇವಾ? ಅಥವಾ ಲೋಕದ ಆಸೆಗಳನ್ನು ಬಿಟ್ಟು, ಶರೀರಾಸೆಗಳನ್ನು ಬಿಟ್ಟು, ಅದನ್ನು ಹೊಡೆದು ಶರೀರಾಸೆಗಳನ್ನು ಬಿಟ್ಟು ಪರಲೋಕ ಭಾವದವರಾದರೆ ನಾವು ಸೇರ್ತೇವೆ? ನಿಮ್ಮಿಂದ ನಾನು ಕೇಳ್ತಾ ಇದ್ದೇನೆ. ನಾವು ಕಲಿತಾ ಇದ್ದೀವ? ನಾವೆಲ್ಲರೂ ಒಟ್ಟಿಗೆ ಕಲಿತಾ ಇದ್ದೀವ? ವಾಕ್ಯ ಸರಿ ಇದೆಯಾ? ಇಲ್ಲಿ ಸಾಯುವುದು ನಿಶ್ಚಯ ಅಂತ ಹೇಳ್ತಾನೆ. ಅಂದರೆ ನಾವು ಮೃತ್ಯು ಹೊಂತೇವೆ. ನಾವು ಲೋಕದವರಾಗಿ ಜೀವಿಸಿದರೆ ಅಂದರೆ ಎಲ್ಲ ಕ್ರೈಸ್ತರಿಗೆ ನಿತ್ಯ ಜೀವ ಇಲ್ಲ. ಅದಕ್ಕೆ ಸ್ವಾಮಿ ಸುಮ್ಮನೆ ಹೇಳಿಲ್ಲ, ಮಾರ್ಗ ಇಕ್ಕಟ್ಟಾದ ಮಾರ್ಗವನ್ನು ಆರಿಸ್ಕೊಳ್ರಿ ಅಂತ ಹೇಳಿದಾನ ಈ ಸ್ವಾಮಿ. ಬಿಕ್ಕಟ್ಟು, ಕಷ್ಟ ಉಂಟು. ದೇವ್ರ ರಾಜ್ಯಕ್ಕೆ ಕಷ್ಟ ಆದರೂ ಕೂಡ ನೋಡಿ, ಇದು ಇವತ್ತಿನ ವಚನಗಳು ಮಕ್ಕಳಿಗೆಲ್ಲ, ಇದು ಬೆಳೆದವ್ರಿಗೆ. ಗ್ರಹಿಸ್ತಾ ಇದ್ದೀರಾ? ವಚನಗಳು ಗ್ರಹಿಸ್ತಾ ಇದ್ದೀರಾ? ಯೇಸು ಸ್ವಾಮಿ ಅದು ಅಲ್ಲಿ ನೋಡಿ ಪುನರುತ್ಥಾನದ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಜೀವಿತರಿಗೆ ದೇವರಾಗಿದ್ದರಿಂದ ನಾವು ಪರಲೋಕ ಭಾವದವರಾಗುವುದು ಅವಶ್ಯಕತೆ ಇದೆಯಾ? ಇಲ್ಲಿ ವಚನ ಸ್ಪಷ್ಟವಾಗಿ ಹೇಳ್ತದೆ. ನಾವು ಶರೀರದಲ್ಲಿ ಜೀವಿಸುವುದಾದರೆ, ಅಂದರೆ ಲೋಕದ ಆಸೆಯಲ್ಲಿ ನಾವು ನೆಲೆಗೊಂಡ್ರೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕುವುದಾದರೆ ಸಾಯುವುದು ನಿಶ್ಚಯ, ಗ್ಯಾರಂಟಿಡ್ ಅಂತ ಹೇಳ್ತಾನೆ. ನೋಡಿ, ಬೇರೆ ಬೇರೆ ಭಾಷೆ तेरवा वचन पढ़िएगा, 12 और 13 दोनों पढ़िएगा मराठी में. तर मग बंधुजन हो, आपण ऋणी आहो खरे, तरी देह स्वभावाप्रमाणे जगावयाला देह स्वभावाचे ऋणी नाही. कारण जर तुम्ही देह स्वभावाप्रमाणे जगलात तर तुम्ही मरणार आहात. ಆಮೆನ್. ನಾವು ಶರೀರವಾದೀನ ಭಾವದಲ್ಲಿ ನಾವು ಜೀವಿಸಿದರೆ ಯಾರ ವಶದಲ್ಲಿರ್ತೇವೆ? ಗ್ಯಾರಂಟಿನ? ಸೈತಾನಿಗೆ ವಚನ ಗೊತ್ತುಂಟ? ನಿನ್ನೆ ಓದಿದ್ವಿ ಸೈತಾನನ ವಿಷಯದಲ್ಲಿ. ಆತನು ಸರ್ವಜ್ಞಾನಿ. ಯೆಹೋವ ದೇವರು ಆತನು ಹೇಳ್ತಾ ಇದ್ದಾನೆ, ಅವನ ಬಗ್ಗೆ ಸಾಕ್ಷಿ ಹೇಳ್ತಾನೆ. ಆತನು ಜ್ಞಾನಿಯಾಗಿದ್ದ, ಪರಲೋಕದಲ್ಲಿದ್ದ, ಪರಲೋಕದ ಏದೇನ್ ತೋಟದಲ್ಲಿದ್ದ, ದೇವರ ಪರಲೋಕದಲ್ಲಿದ್ದ ಅವನು. ಯೇಸು ಸ್ವಾಮಿ ಸಿಲುಬೆ ಮರಣ ಪ್ರಾಣ ಕೊಡುವಾಗ ಅಲ್ಲಿಂದ ಯುದ್ಧ ಆಯಿತು. ಮಿಕಾಯಲ ಮತ್ತು ಆತನ ದೂತರಿಗೆ ಯುದ್ಧ ಹಾಕ್ಕೊಂಡು ಪರಲೋಕದಿಂದ ಸೈತಾನ ಮತ್ತು ಆತನ ದೂತರು ತಳ್ಳಲ್ಪಟ್ಟಿದ್ದಾರೆ. ಈಗ ಭೂಲೋಕದಲ್ಲಿ ಬಂದಂಥ
ಸೈತಾನ ಮತ್ತು ಆತನ ದೂತರು ಯಾರನ್ನು ಹಿಡಿತಾರೆ? ಈ ಬೋಧನೆಗಳು ನಾನು ನೋಡಿದ್ದೇನೆ, ಅಂತಾರಾಷ್ಟ್ರೀಯ ಮಟ್ಟದ ಬೋಧಕರು ಕೂಡ ಈ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ಮೋಸ್ಟ್ ಕಾಂಟ್ರವರ್ಸಿಯಲ್ ಅಂತಾರೆ, ಯಾಕಂದರೆ ಸಭೆ ಖಾಲಿ ಆಗ್ತದಂತ. ಇದನ್ನು ಬೋಧನೆ ಮಾಡಿದರೆ ನೀವು ನಿತ್ಯ ಜೀವ ಕಳ್ಕೊತೀರಾ? ಇದನ್ನು ಅನುಸರಿಸೋ ದೇವ್ರ ವಾಕ್ಯ ಕೊಡೋದು ನನ್ನ ಕೆಲಸ. ಅದನ್ನು ಉಲ್ಲಂಘನೆ ಮಾಡೋದು ಅಥವಾ ಸೇವಕರು ಇದನ್ನು ಮುಚ್ಚಿಟ್ಬಿಟ್ರೆ, ಸೇವಕರು ನನ್ನನ್ನು ಹೇಳಿಲ್ಲ. ನಾವು ಹುಡುಕಬೇಕು ವಚನಗಳನ್ನು, ನಾವು ವಚನ ಹುಡುಕರಾಗಬೇಕು. ಹೌದಾ? ನೋಡಿ, ಸ್ವಲ್ಪ ಹಿಂದೆ ಬನ್ನಿ. 8ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ ನಾವು ಓದುವ. ರೋಮನ್ 8:5 ನಾವು ಓದುವ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವವನ್ನು ಅನುಸರಿಸುವವರು ಅಂದರೆ ಕಣ್ಣಿನ ಆಸೆ, ಲೋಕದಲ್ಲಿರುವಂಥ ಆಸೆಗಳು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಹೀಗೆ ಎರಡು ನಿಯಮಗಳು ನೋಡೋದು ಬರ್ತದೆ. ಒಂದು ಶರೀರ, ಇನ್ನೊಂದು ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ನಾವು ಹೌದಾ? ನೋಡಿ ವಚನ ನೋಡಿ. ಪವಿತ್ರಾತ್ಮನನ್ನು ಅನುಸರಿಸುವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ನಾವು ಈ ಲೋಕದಲ್ಲಿ ಶಾರೀರಿಕ ಮನುಷ್ಯರಾಗಿ ಜೀವಿಸುವುದು ಅಂದರೆ ಲೋಕದ ಶರೀರದಾಸೆಗಳು. ಈ ಲೋಕದ ಭೂಮಿಯನ್ನಾಗಲಿ ಅದರಲ್ಲಿರುವುದನ್ನಾಗಿ ವಿಷಯಗಳನ್ನು ಅದನ್ನು ಪ್ರೀತಿಸಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಯೋಹಾನ ಅರ್ಥ ಮಾಡ್ಕೊಂಡಿದ್ದು ನೋಡಿ. ಬೇರೆ ಬೇರೆ ಸೇವಕರು ಯಾವ ರೀತಿ ಹೇಳಿದ್ದಾರೆ, ಬೇರೆ ಸೇವಕರು ಏನು ರೀತಿ ಹೇಳಿದ್ದಾರೆ ಭೂಲೋಕದ ವಿಷಯದಲ್ಲಿ. ಭೂಮಿ ಶಾಪಗ್ರಸ್ತ. ಹೌದಾ? ಮೊದಲನೇದಾಗಿ ಭೂಮಿ ನಿನ್ನ ನಿಮಿತ್ತ ಆದಾಮನಿಗೆ ಯೆಹೋವ ದೇವರು ಹೇಳ್ತಾ ಇದ್ದಾನೆ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಈ ಯುಗದ ಅಂತ್ಯ ಆಗಲಿಕ್ಕೆ ಕಾರಣ ಏನಂತಂದರೆ ಹೊಸ ನೂತನ ಭೂಮಂಡಲ, ನೂತನ ಆಕಾಶ ಮಂಡಲವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾಕೆ ನೂತನ ಭೂಮಂಡಲ ಬೇಕು ನಮಗೆ? ಆದಾಮನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಾವೀಗ ಜೀವಿಸುವುದು ಶಾಪಗ್ರಸ್ತ ಭೂಮಿಯನ್ನು ನಾವು ಆಸೆ ಪಡಬಾರ್ದು. ಇವತ್ತಿಗೆ ಕಾಂಪಿಟೇಷನ್ ಅಲ್ಲ, ಯಾರ್ದು ಪ್ರಾಪರ್ಟಿ ಎಷ್ಟಿದೆ. ಒಂದು ಕಾಲ ಇತ್ತು 10 ಎಕರೆ ಜಮೀನು ಇರ್ತಿತ್ತು ಒಬ್ಬೊಬ್ರು ಮನೆಗೆ. ದೊಡ್ಡ ಜಾಗದಲ್ಲಿ ಒಂದು ಮನೆ ಇರ್ತಿತ್ತು. ಲಾಸ್ಟಿಗೆ 10 ಗುಂಟೆ ಆಯಿತು. 10 ಗುಂಟೆ ಜಾಗದಲ್ಲಿ ಒಂದು ಮನೆ, ಕಡೆಗೆ 5 ಗುಂಟೆ ಆಯಿತು. ಈಗ 30-40 ಬಂತು ಈಗ. ಅಂದರೆ ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಕಂಪೌಂಡಿಗೆ ಜಾಗನೇ ಇರೋದಿಲ್ಲ. 30-40 ಅಂದರೆ 1200 1 ಗುಂಟೆಗಿಂತ ಸ್ವಲ್ಪ ಜಾಸ್ತಿ. ಆದರೂ ಇವತ್ತಿಗೆ ಅದೇ ದೊಡ್ಡದಾಗ್ಬಿಟ್ಟಿದೆ. ಹೌದಾ? ಆದರೆ ಭೂಮಿ ಶಾಪಗ್ರಸ್ತ ಭೂಮಿ. ದೇವ್ರು ಹೇಳಿದ್ದಾನೆ ಭೂಮಿ ಶಾಪಗ್ರಸ್ತ. ಅದಕ್ಕೆ ನೂತನ ಈ ಪರಲೋಕದ ಯೆರೂಸಲೇಮ್ ಎಲ್ಲಿ ಬರ್ತದ? ಪರಲೋಕದ ಯೆರೂಸಲೇಮ್ ಮೇಲ್ಗಡೆಯಿಂದ ನಮ್ಮ ನಿರೀಕ್ಷೆ ಪಟ್ಟಣ ಮೇಲ್ಗಡೆಯಿಂದ ಭೂಲೋಕಕ್ಕೆ ಬರ್ತದ. ಭೂಲೋಕಕ್ಕೆ ಬಂದಾಗ ನೂತನ ಆಕಾಶ, ನೂತನ ಭೂಮಂಡಲವನ್ನು ನಾವು ಹೊಂದ್ತೇವೆ. ಈ ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ಪೇತ್ರ ಈ ವಿಷಯದಲ್ಲಿ ಬರೆದಿದ್ದಾನೆ. ನಾವು ನಮ್ಮ ನಿರೀಕ್ಷೆ ಏನು? ಹೌದಾ? ಇದು ಓದ್ಕೊಂಡು ಹೋಗ. ಇದು ಭಾಳ ಶ್ರೇಷ್ಠವಾದಂಥ ಅಧ್ಯಾಯ. ಇದನ್ನು ನೀವು 8ನೇ ಅಧ್ಯಾಯ ಎಷ್ಟು ಓದಿದರೂ ಕಡಿಮೆನೆ. ರೋಮನ್ 8ನೇ ಅಧ್ಯಾಯ ವಿಷಯಗಳನ್ನು ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು. 6ನೇ ವಚನ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ದೇವರಿಗೆ ನಾವು ವೈರಿಯಾಗ್ತೇವೆ. ಈ ಲೋಕವನ್ನು ನಾವು ಪ್ರೀತಿಸುವುದರಿಂದ, ಈ ಲೋಕದಲ್ಲಿರುವಂಥ ವಸ್ತುಗಳನ್ನು ನಾವು ಪ್ರೀತಿಸುವುದರಿಂದ ನಾವು ದೇವರಿಗೆ ಶತ್ರು ಆಗ್ತೇವೆ. ಹೌದಾ? ಯಾಕೆಂದರೆ ಶರೀರ ಭಾವದ 7ನೇ ವಚನ, ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ,
ಒಳಪಡುವುದಕ್ಕಾಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಗೆ ಆಗಲ್ಲ. ನಾವು ದೇವರನ್ನು ಮೆಚ್ಚಿಸ್ಬೇಕಂತಂದರೆ ಶರೀರದ ಆಸೆಯನ್ನು ಬಿಡಬೇಕು. ಅದು ಲೋಕದ ಆಸೆ. ನಾವು ಗಂಟು ಕಟ್ಕೊಳ್ತೇವಲ್ಲ, ಅದು ಕಟ್ಕೊಳ್ಬಾರ್ದು ಅಂತ ಹೇಳ್ತಾನೆ. ಓಕೆ, ಭಾಳ ಕಷ್ಟ ಇದು. ಈ ಬೋಧನೆ ಜನಕ್ಕೆ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ಯಾರೋ ಬೋಧನೆ ಮಾಡೋದಿಲ್ಲ, ಅದನ್ನು ತಿಳಿಸಿ ಹೇಳೋದಿಲ್ಲ. ಯಾಕೆಂದರೆ ನಿತ್ಯ ಜೀವ ಕಳ್ಕೊಳ್ಳುವಂಥ ವಿಷಯಗಳನ್ನು ಮಾತಾಡ್ತಾ ಇದ್ದೇವೆ. ದೇವರು ಈ ಸಭೆಗೆ ನಿಜವಾಗಲೂ ದೇವರು, ನಾನು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆನೆ. ಸಭೆಗೆ ನುಡಿತಾ ಇದ್ದಾನೆ ದೇವರು. ಎಷ್ಟು ನಾನು ಯಾವಾಗಲೂ ಹೇಳ್ತೇನೆ ನೋಡಿ, ಒಂದು ಈ ಡೊಂಬರಾಟದಲ್ಲಿ ಹಗ್ಗ ಕಟ್ಟು ಅದರ ಮೇಲೆ ನಡೀತಾರಲ್ಲ, ಈಚೆಗೆ ಬಂದರೆ ದೇವರು, ಆಚೆಗೆ ಬಿದ್ದರೆ ಸೈತಾನ ಹಿಡಿತಾನೆ. ಆ ರೀತಿ ನಡೀತಾ ಇದ್ದೇವೆ ನಾವು. ಆ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಪ್ರತಿಯೊಂದು ಈ ಭೂಲೋಕದಲ್ಲಿ. ಯಾಕೆಂದರೆ ನಾವು ಯಾರನ್ನು ನೋಡಿ ಕಲಿತಾ ಇದ್ದೇವೆ? ನಾವು ದೇವರ ಮಕ್ಕಳಾದರೆ, ಪರಲೋಕದ ಭಾವದವರಾದರೆ ಈ ಲೋಕದ ವಿಷಯಗಳಲ್ಲಿ ನಾವು ಆಸೆ ಪಡಬಾರ್ದು. ಹೌದಾ? ಇಲ್ಲಿ ನೋಡಿ, ಮುಂದೆ ಹೋಗೋ ನೋಡ 8ನೇ ವಚನಕ್ಕೆ. ಯಾಕೆಂದರೆ 7ನೇ ವಚನದಿಂದ ಓದೋ. ಯಾಕೆಂದರೆ ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಕ್ಕಾಗುವುದಿಲ್ಲ. ಶರೀರ ಭಾವದನರು ದೇವರಿಗೆ ಮೆಚ್ಚಿಗೆ ಆಗಿರಲಾರರು. ನೀವಾದರೂ ನಿಮ್ಮಲ್ಲಿ ನೋಡಿ, ಮುಂದೆ ವಿಶ್ಲೇಷಣೆ ಕೊಡ್ತಾ ಇದ್ದೇನೆ. ಒಂದು ವೇಳೆ ನೀವು ಯಾವಾಗ ದೇವರಾತ್ಮನನ್ನು ಹೊಂದ್ಕೊಳ್ತೀರಿ ಅಂತ. ದೇವರಾತ್ಮನ ಹೊಂದ್ಕೊಳ್ಳುವುದಾದರೆ ನೋಡಿ, ಒಂದು ವೇಳೆ ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು, 80ನೇ ವಚನ ನೋಡಿ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವದಿನರಲ್ಲ. ಅಂದರೆ ಯಾರಲ್ಲಿ ಪವಿತ್ರಾತ್ಮ ಇದೆ ಅವನು ಲೋಕದಲ್ಲಿ ಆಸೆ ಇಡುವುದಿಲ್ಲ. ಆಮೇನ್. ಸ್ಪಷ್ಟ ಬರೆದಿದ್ದಾನೆ ಪೌಲ. ಸಣ್ಣ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೆದಿದ್ದಾನೆ. ಆದರೂ ನಾವು ಇದನ್ನು ಭಾಳ ನಿರ್ಲಕ್ಷ್ಯ ಮಾಡ್ತೇವೆ. ಕ್ರೈಸ್ತರಿಗೆ ಈ ಬೋಧನೆ ಲೈಕ್ ಆಗೋದಿಲ್ಲ. ಭಾಳ ಕ್ರೈಸ್ತರಿಗೆ, ಹೆಸರಿಗೆ ಕ್ರೈಸ್ತರು, ಯೇಸುವನ್ನು ನಂಬಿದ್ದು ಬಿಡೋ ಅಂತಂದರೆ ಅಷ್ಟು ನಂಬಿಕೆ ಇಲ್ಲರಿ. ಸರ್ವಸ್ವವನ್ನು ಬಿಟ್ಟು ಬಾ ಅಂತ ಹೇಳಿದ್ದಾನೆ ಯೇಸುಸ್ವಾಮಿ ನನ್ನ ಶಿಷ್ಯನಾಗಲಿಕ್ಕೆ. ಶಿಷ್ಯರಾಗದೆ ಎಷ್ಟೋ ಜನ ಸೇವಕರಾಗಿದ್ದಾರೆ. ಸರ್ವಸ್ವವನ್ನು ಖಾಲಿ ಮಾಡ್ಕೊಂಬಾ ಅಂತಾನೆ, ಬರಿದಾಗ ಮಾಡ್ಕೊಂಬಾ, ಯಾಕಂದ್ರೆ ನಾನು ಕೊಡ್ತೇನೆ ನಿಮಗೆ. ಯಾಕೆಂದರೆ ನಾವು ಹೆಂಗೆ ಪಡ್ಕೊಂಡಿದ್ದೇವೆ ದೇವ್ರು ಚೆನ್ನಾಗಿ ಗೊತ್ತುಂಟು. ನಾವು ಪಡ್ಕೊಂಡಂಥ ದೇವರು ನಮ್ಮನ್ನು ಬಡತನಕ್ಕೆ ಕರೀಲಿಲ್ಲ, ನಮ್ಮನ್ನು ಐಶ್ವರ್ಯವಂತರಾಗಿ ಜೀವಿಸುವಂತ ಮಾಡಿದ್ದಾನೆ. ಆದರೆ ಮೊದಲು ನೀನು ಬರಿದಾಗಿ ಮಾಡ್ಕೊಂಡು ಬಾ, ಆಮೇಲೆ ನಾನು ನಿಂದ ಬೊಕ್ಕಸಗಳನ್ನು ನಾನು ತುಂಬ್ತೇನೆ ಅಂತ ಹೇಳ್ತಾನೆ. ನಾ ಹೇಳಿದ ಅರ್ಥ ಆಯ್ತಾ? ನೋಡಿ ಎಷ್ಟು ಗಂಭೀರ ವಿಷಯಗಳಿದೆ. ಇದನ್ನು ನಾವು ಎಲ್ಲ ಓದಿ ಈ ಅಧ್ಯಾಯ ಓದ್ಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ. ನಾವು ಪರಲೋಕ ಜೀವಿತರ ದೇವರ ನಮ್ಗೆ ಯಾರು? ಯೇಸುಸ್ವಾಮಿ ಜೀವಿತರ ದೇವರ. ನಾವು ಜೀವಿತರಾಗಬೇಕಾ? ಜೀವಿತರಾಗಿ ಜೀವಿಸುವುದು ಹೆಂಗೆ? ಶರೀರಾಧೀನ ಸ್ವಭಾವವನ್ನು ನಾವು ಬಿಡಬೇಕು. ಶರೀರಾಸೆಗಳನ್ನು ಬಿಡಬೇಕು. ಪವಿತ್ರಾತ್ಮನ ನಿಯಮಕ್ಕೆ ಒಳಪಡಬೇಕು. ನಮ್ಮನ್ನು ನಡೆಸೋನು ಯಾರು? ದೇವರಾತ್ಮನಿಂದ ನಡೆಸಲ್ಪಟ್ಟವರೇ ದೇವ್ರ ಮಕ್ಕಳಂತಂದರೆ. ನಾವು ಒಂದು ವೇಳೆ ದೇವರಾತ್ಮನು ನಮ್ಮನ್ನು ನಡೆಸ್ತಾ ಇಲ್ಲ ಅಂತಂದರೆ, ದೇವರಾತ್ಮನ ವಾಣಿ ನಾವು ಕೇಳ್ತಾ ಇಲ್ಲ ಅಂತಂದರೆ ನಾವು ಇನ್ನೂ ಶರೀರಗಳು ಅಂತ ಅರ್ಥ. ಇಲ್ಲಿ 9ನೇ ವಚನದಲ್ಲಿ ಪೌಲ ಬಲವಾಗಿ ಆ ವಚನಕ್ಕೋಸ್ಕರ ದೇವರಿಗೆ ನಾನು ಧನ್ಯವಾದ ಕೊಡ್ತಾನೆ. ಎಷ್ಟು ಸ್ಟ್ರಾಂಗಾಗಿ ಬರೆದಿದ್ದಾನೆ ವಚನ. ಎಲ್ಲರೂ ಮತ್ತೊಮ್ಮೆ ಓದುವ, ಅರ್ಥಪೂರ್ವ ಲಕ್ಷ್ಯವಿಟ್ಟು ಓದುವ. ನೀವಾದರೂ ಅಂದರೆ ಯಾರು? ದೇವರಾತ್ಮನನ್ನು ಹೊಂದಿದವರು. ಹೌದಾ? ನೀವಾದರೂ ನಿಮ್ಮಲ್ಲಿ ದೇವರಾತ್ಮನ ವಾಸವಾಗಿರುವುದಾದರೆ, ಒಂದು ವೇಳೆ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿದ್ದರೆ ಅಂದರೆ ಹೌದಾ? ಹಾಗೆ ಹೇಳ್ತಾ ಇದ್ದಾನೆ. ಒಂದು ವೇಳೆ ನೀವು ದೇವರಾತ್ಮನನ್ನು ಹೊಂದಿದವರಾಗಿದ್ದರೆ ಶರೀರ ಭಾವಾಧೀನರಲ್ಲ. ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ನಾವು ದೇವರಾತ್ಮನಿಗೆ ಅಧೀನರಾಗೋದು ಯಾವಾಗ? ಇತ್ತಾಗ ಭೂಮಿ ಮೇಲೆ ಗಂಟು ಕಟ್ಕೊಂಡಿರೋದು, ನಾನು ದೇವರಾತ್ಮನನ್ನು ಹೊಂದ್ಕೊಂಡು ಅಂತಂದರೆ ಸಾಧ್ಯನಾ? ಸಾಧ್ಯ ಆಗ್ತದೆ ಈ ವಚನದ ಪ್ರಕಾರ? ದೇವರಾತ್ಮನ ನಿಯಮಕ್ಕೆ ಒಳಪಟ್ಟಿದ್ದೇವ? ಹೇಳಿ, ಎಷ್ಟು ಸ್ಪಷ್ಟ ಇದೆ ವಚನ. ದೇವರಾತ್ಮನಿಗೆ ಅಧೀನರಾಗಿದ್ದರೆ, ಯಾವನಿಗಾದರೂ ಕ್ರಿಸ್ತನಾತ್ಮ ಇಲ್ಲದಿದ್ದರೆ ಅವನು ಯಾರು? ಶಾರೀರಿಕ ಮನುಷ್ಯ. ಅವನಿನ್ನೂ ಹೊಸದಾಗಿ ಹುಟ್ಟಲಿಲ್ಲ, ದೇವರಿಂದ ಹೊಸದಾಗಿ ಹುಟ್ಟಲಿಲ್ಲ. ದೇವರಿಂದ ನೀವು ಹೊಸದಾಗಿ ಹುಟ್ಟದೇ ಇದ್ದರೆ ದೇವರ ರಾಜ್ಯ ಸೇರುವುದೇ ಇಲ್ಲ.
ದೇವ್ರ ರಾಜ್ಯ ಸೇರಲಿಲ್ಲ ಅಂದರೆ ಪರಲೋಕ ರಾಜ್ಯ ಸೇರುವುದಿಲ್ಲ. ಇದೇನು ತೋಟ ನಮಗಲ್ಲ, ಪರಲೋಕದವ್ರಿಗಲ್ಲ. ಅದಕ್ಕೆ ಪೌಲ ಬರೆದಿದ್ದು ಯಾರಿಗೋಸ್ಕರ? ನೀವಾದರೂ ನಿಮ್ಮಲ್ಲಿ ದೇವರಾತ್ಮನ ವಾಸವಾಗಿರುವುದರಲ್ಲೇ ನೀವು ಶರೀರ ಅಧೀನರಲ್ಲ. ಯಾಕಂದರೆ ನೀವು ಪವಿತ್ರಾತ್ಮನ ನಿಯಮಕ್ಕೆ ಒಳಗಾಗಿದ್ದೀರಿ. ದೇವರಾತ್ಮ ಹೊಂದ್ಕೊಳ್ಳದೆ ನಾವು ಪವಿತ್ರಾತ್ಮನ ನಿಯಮಕ್ಕೆ ಒಳಗಾಗಲಿಕ್ಕೆ ಸಾಧ್ಯನಾ? ಪವಿತ್ರಾತ್ಮನು ನಮಗೆ ಮಾತಾಡೋದು ಎಲ್ಲಿಂದ? ಆತನು ಆತ್ಮನಾಗಿದ್ದರಿಂದ ನಮ್ಮ ಆತ್ಮನ ಜೊತೆಗೆ ಮಾತಾಡ್ತಾನೆ. ವಚನ ಹೇಳ್ತದ, ಕರ್ತನ ಸಂಸರ್ಗದಲ್ಲಿರೋನು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾರೆ. ನಮ್ಮ ಆತ್ಮ ಮತ್ತು ಪವಿತ್ರಾತ್ಮ ಒಂದೇ ಆಗ್ತದೆ. ಆಗ ನಮ್ಮ ಆಲೋಚನೆ, ಪವಿತ್ರಾತ್ಮನ ಆಲೋಚನೆ ಎರಡೂ ಒಂದೇ. ದೇವರು ಆವಾಗ ನಡೆಸ್ತಾನೆ. ಇವತ್ತು ಹಾಡಿದ್ವಿಲ್ಲ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ನಿನ್ನ ಚಿತ್ತ ಇಲ್ಲದಂಥ ಸ್ಥಳಗಳಿಗೆ ನನ್ನನ್ನು ಕರ್ಕೊಂಡು ಹೋಗಬೇಡ. ಬೇಡ ಅಂದ್ಬಿಡ್ತಾನೆ ಹೋಗಲಿಕ್ಕೆ. ಅನೇಕ ರೀತಿಯಲ್ಲಿ ದೇವರು ಮಾತಾಡ್ತಾನೆ, ನಿಮ್ಮನ್ನು ತಡಿತಾನೆ, ಆತ್ಮದಲ್ಲಿ ಮಾತಾಡ್ತಾನೆ, ನಿಮ್ಮ ಶರೀರಕ್ಕೆ ನೋವು ಕೊಟ್ಟು ಮಾತಾಡ್ತಾನೆ. ನೋವು ಬಂದ ತಕ್ಷಣ ನಾವು ಸೆನ್ಸಿಟಿವ್ ಆಗಿರಬೇಕು. ದೇವರೇ, ಈ ನೋವು ಯಾಕೆ ಬಂತು? ಈ ಹೊಟ್ಟೆ ನೋವು, ಈ ಕಾಲು ನೋವು ಯಾಕೆ ಬಂತು? ಯಾಕಂದ್ರೆ ನೀವು ರೆಡಿ ಆಗ್ತಾ ಇದ್ದೀರಿ. ಈಗ ದೇವರ ಚಿತ್ತ ಇಲ್ಲದ ಸ್ಥಳಕ್ಕೆ ನೀವು ರೆಡಿ ಆಗಬೇಕಾದ್ರೆ ಹೊಟ್ಟೆ ನೋವು ಶುರು ಆಯ್ತು ನಿಮಗೆ. ನಿಲ್ರಿ, ನೀವು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ನೋಡಿ. ನಿಂತು ಅಂತಂದರೆ ಅದು ದೇವ್ರ ವಾಣಿ, ನಿಮ್ಮ ದೇವ್ರು ಮಾತಾಡ್ತಾ ಇದ್ದಾನೆ. ದೇವ್ರು ಮಾತಾಡೋ ರೀತಿಗಳು ಇದು. ನಾ ಹೇಳಿದ ಅರ್ಥ ಆಯ್ತಾ? ದೇವರ ಚಿತ್ತ ಇಲ್ಲದಂಥ ಸ್ಥಳಗಳಿಗೆ ನೀವು ಹೋಗಬಾರ್ದಂತ ದೇವರು ತಡಿತಾನೆ. ದೇವ್ರ ಚಿತ್ತ ಇಲ್ಲಾಂದರೆ ತಡಿತಾನೆ. ಆದರೆ ನೀವು ಮೊದಲು ಶರೀರ ಭಾವದೇನಂತಂದರೆ ದೇವರಿಗೆ ನಾವು ವೈರಿ ಆಗ್ತೇವೆ. ದೇವ್ರ ವಚನದ ಪ್ರಕಾರ ಇದ್ದೇನೆ ನಾನು? ದೇವ್ರ ವಚನದ ಪ್ರಕಾರ ಬೋಧಿಸ್ತಾ ಇದ್ದೇನೆ ಅಥವಾ ತಪ್ಪಾಗಿ ಬೋಧಿಸ್ತಾ ಇದ್ದೇನೆ? ಎಲ್ಲರ ಬಾಯಿಂದ ಕೇಳಬೇಕಂತ ಆಸೆ ಪಡ್ತೇನೆ ನಾನು. ಯೇಸು ಸ್ವಾಮಿ ಹೇಳಿದ್ದ ಇದು? ನಾವು ಯೇಸು ಸ್ವಾಮಿ ಜೀವಿತರ ದೇವರ? ನಾವು ಪರಲೋಕ ಸೇರಬೇಕಂದ್ರೆ ಪರಲೋಕ ಭಾವದ್ವಾರ ಆಗಬೇಕಾ? ಪವಿತ್ರಾತ್ಮನ ಮೂಲಕ ನಡೆಸಲ್ಪಡಬೇಕಾ? ಪವಿತ್ರಾತ್ಮನ ಹೊಂದ್ಕೊಳ್ಳೇಬೇಕಾ? ಇಲ್ಲಾಂದ್ರೆ ನಿತ್ಯ ಜೀವ ಇಲ್ಲ. ಯಾರು ಪವಿತ್ರಾತ್ಮನನ್ನು ಹೊಂದ್ಕೊಳ್ತಾರೆ ಈ ಲೋಕವನ್ನು ಆಸೆ ಪಡುವುದಿಲ್ಲ ಅವನು. ಶರೀರಾಧೀನರಾಗದವರು ಸಾಯುವುದು ನಿಶ್ಚಯ ಅಂತ ಹೇಳ್ತಾನೆ. ಶರೀರದ ಆಸೆಯನ್ನು ಇಟ್ಕೊಳ್ಳೋನು ಅವನು ಸಾಯುವುದು ನಿಶ್ಚಯ. ಎಂಥ ಮರಣ ಹೇಳ್ತಾ ಇದ್ದಾನೆ? ಆತ್ಮಿಕ ಒಬ್ಬ ಕ್ರೈಸ್ತನು, ಒಬ್ಬ ಯೇಸು ಸ್ವಾಮಿನ ನಂಬಿದಂಥ ಒಬ್ಬ ವ್ಯಕ್ತಿ ಆತ್ಮಿಕ ಮರಣವನ್ನು ಹೊಂದಲಿಕ್ಕೆ ಸಾಧ್ಯನಾ? ಯೇಸು ಸ್ವಾಮಿ ಭೂಲೋಕದಲ್ಲಿ ಗಂಟು ಕಟ್ಕೋಬೇಡ ಅಂತ ಹೇಳಿದ್ದು ಅರ್ಥ ಉಂಟಾ? ಪೌಲ ಬರೆದಿದ್ದು ಅದಕ್ಕೆ ಅನುಗುಣವಾಗಿದೆಯಾ ಆತನ ಬೋಧನೆಗೆ? ಯೇಸು ಸ್ವಾಮಿ ಹೇಳಿದ್ದು ಹೌದಾ? ಈಗ ತಿರುಗಿ ಮಾರ್ಕಗೆ ಹೋಗುವ. ಮಾರ್ಕನ ಸುವಾರ್ತೆ ಬಿಟ್ಟು ಬಂದಿದ್ದೀವಲ್ಲ, ಇವತ್ತಿನ ಮೊದಲನೇ ವಚನ ಅಲ್ಲಿಂದ ಶುರು ಆಗಿದೆ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ. ರಿಬ್ಬನ್ ಹಾಕಿದ್ವಲ್ಲ, ಇಪ್ಪತ್ತಾರು ಮತ್ತು 27 ವಚನ ಯೇಸು ಸ್ವಾಮಿ ನುಡಿದಿದ್ದನ್ನು ನಾವು ನೋಡ್ಕೊಳ್ಳೋ ಮತ್ತೊಮ್ಮೆ. ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ, ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಅಂದರೆ ಪುನರುತ್ಥಾನದ ವಿಷಯದಲ್ಲಿ ಹೇಳಬೇಕಾದರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪುನರುತ್ಥಾನದ ವಿಷಯದಲ್ಲಿ ಹೇಳಬೇಕಾದರೆ ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದಿದ್ದನ್ನು ನೀವು ಮೋಶೆಯ ಗ್ರಂಥದ ಪೊದೆಯ ಸಂಗತಿಯಲ್ಲಿ ಅಧ್ಯಾಯದಲ್ಲಿ ಓದಲಿಲ್ಲವೇ? ಈಗ ಓದಿದ್ದ ಅಧ್ಯಾಯ 3ನೇ ಅಧ್ಯಾಯ ಓದಲಿಲ್ಲವೇ? ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರತು ಜೀವವಿಲ್ಲದವರಿಗೆ ಅಲ್ಲ. ನೀವು ಹಿಡಿದ ಅಭಿಪ್ರಾಯವು ಬಹು ತಪ್ಪಾಗಿದೆ ಎಂದು ಹೇಳಿದರು. ಯೇಸು ಸ್ವಾಮಿ ನುಡಿದಿದ್ದು ನಾವು ಜೀವಿತರ ದೇವರಿಗೆ, ಆ ಜೀವಿತ ದೇವರಿಗೆ, ನಾವು ಜೀವಿತ ದೇವರಿಗೆ, ಹೌದಾ? ಜೀವಂತ ದೇವರಲ್ಲ ಯೇಸು ಸ್ವಾಮಿ? ನಾವು ಜೀವಂತರಾಗಿರಬೇಕು, ನಾವು ಸಾಯಬಾರ್ದು. ಶರೀರ ಭಾವದ ಅಧೀನರಾದರೆ ನಾವು ಸಾಯುವುದು ನಿಶ್ಚಯ ಅಂತ ಹೇಳ್ತಾ ಇದ್ದಾನೆ. ನಾವು ಸತ್ತು ಬಿಡ್ತೇವೆ ಆತ್ಮಿಕವಾಗಿ, ಮರಣ ನಮಗೆ. ಅಂಥವರು ಪರಲೋಕಕ್ಕೆ ಸೇರುವುದಿಲ್ಲ.
ಅವನು ಹೇಳ್ಬೋದು, ನಾನು ಸಭೆಗೆ ಹೋಗಿದ್ದೇನೆ, ಪ್ರಾಮಾಣಿಕವಾಗಿ ದಶಂಭಾಗ ಕೊಟ್ಟಿದ್ದೇನೆ, ಕಾಣಿಕೆಗಳನ್ನು ಕೊಟ್ಟಿದ್ದೇನೆ, ಹೆಚ್ಚಾಗಿ ಕೊಟ್ಟಿದ್ದೇನೆ, ಬಡವರಿಗೆ ಸಹಾಯ ಮಾಡಿದ್ದೇನೆ. ನೀನು ದೇವರಾತ್ಮ ನಿನ್ನಲ್ಲಿ ಇಲ್ಲ ಅಂತಂದರೆ ನಿನಗೆ ನಿತ್ಯ ಜೀವ ಇಲ್ಲ. ನೀ ಲೋಕದಲ್ಲಿ ಗಂಟು ಕಟ್ಕೊಂಡ್ರೆ ನೀನು ಪರಲೋಕ ಭಾವದವನಲ್ಲ. ಯಾರನ್ನ ಅನುಸರಿಸ್ಬೇಕು ನಾವು? ಈ ಅಧ್ಯಾಯದಲ್ಲಿ ಯಾರನ್ನು ಅನಿಸ್ಬೇಕಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅಬ್ರಾಮ್, ಇಸಾಕ್, ಯಾಕೋಬರನ್ನ ನೀವು ಅನುಸರಿಸಿರಿ, ಅದು ಪರಲೋಕ ಭಾವ. ಆ ಸಿದ್ಧಿಗೆ ಬಂದಂಥ ಆತ್ಮಗಳು ಮಾತ್ರ, ಆವಾಗ ನಾವು ಸಿದ್ಧಿಗೆ ಬರ್ತೇವೆ. ಸಿದ್ಧಿಗೆ ಬಂದಂಥ ಆತ್ಮಗಳು ಪರಲೋಕದಲ್ಲಿದೆ. ಆಗ ನಮ್ಮ ಜೀವನದಲ್ಲಿ ಬೇರೆ ವಿಶೇಷವಾಗಿ ಕಾರ್ಯ ಮಾಡ್ತಾನೆ ದೇವರು. ದೇವರ ಆತ್ಮನು ನಾವು ಹೊಂದ್ಕೊಳ್ಳದೇ ಇದ್ದರೆ, ನಾವು ಭೂಲೋಕದ ಗಂಟುಗಳನ್ನು ಕಟ್ಟುವುದನ್ನು ಬಿಟ್ಟರೆ ಮಾತ್ರ ನಾವು ಪವಿತ್ರ ಆತ್ಮನನ್ನು ಹೊಂದ್ಕೊಳ್ತೇವೆ ಅಂತ ಆಯಿತಾ? ನಿಮ್ಮಲ್ಲಿ ಪವಿತ್ರ ಆತ್ಮನ ವಾಸವಾದರೆ ನೀವು ಶರೀರ ಅಧೀನ ಸ್ವಭಾವದವರಲ್ಲ, ಪವಿತ್ರ ಆತ್ಮನಿಗೆ ಅಧೀನರಾಗಿದ್ದೀರಿ. ಶಾಪಗ್ರಸ್ತ ಭೂಮಿ ಇಟ್ಕೋಬೇಕಾ? ಆಸೆ ಪಡಬೇಕಾ? ನೋಡಿ, ಯೋಹಾನನ ಪತ್ರಿಕೆಯಲ್ಲಿ ಆತನು ಬರೆದಿದ್ದಾನೆ. ಯೋಹಾನ ತನ್ನ ಪತ್ರಿಕೆಯಲ್ಲಿ ಬೇರೆ ಸೇವಕ. ಯೇಸು ಸ್ವಾಮಿ ಹೇಳಿದ್ದಾಯಿತು, ಪೌಲನು ಹೇಳಿದ್ದು ಆಯಿತು, ಯೋಹಾನ ಬರೆದಿದ್ದನ್ನು ನೋಡುವ. ಮೊದಲನೇ ಪತ್ರಿಕೆ, ಯೋಹಾನನ ಮೊದಲನೇ ಪತ್ರಿಕೆ, ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸುವುದು. ಎರಡು 13-15. ದೇವರನ್ನು ಪ್ರೀತಿಸುವವರು ಲೋಕವನ್ನು ಪ್ರೀತಿಸಬಾರದು. ಇದಕ್ಕಿಂತ ಕ್ಲಿಯರ್ ಬೇಕಾ? ಹೆಡ್ಡಿಂಗು ಎದೆ ಮೇಲೆ ಮುದ್ರೆ ಹೊಡೆದಂಗೆ, ನಮ್ಮ ಹೃದಯದ ಹಲಿಗೆ ಮೇಲೆ ಮುದ್ರೆ ಹೊಡೆದಂಗಿದೆ ಇದು ವಚನ. ದೇವರನ್ನು ಪ್ರೀತಿಸೋರು ಲೋಕವನ್ನು ಪ್ರೀತಿಸಬಾರದು. ಕಷ್ಟ ಆಗ್ತದೆ ನಮಗಿದು ಬೋಧನೆ. ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ನಿತ್ಯಜೀವ. ನೋಡಿ, ತೀಕ್ಷ್ಣವಾದ ಬೆಂಕಿಯಿಂದ ಈ ಭೂಮಂಡಲ ನಾಶ ಆಗಿ ಹೋಗ್ತದೆ. ಆಕಾಶದ ಶಕ್ತಿ ಯೇಸು ಸ್ವಾಮಿ ಬರುವಿಕೆಯಲ್ಲಿ, ಆತನ ಪ್ರತ್ಯಕ್ಷತೆಯ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ, ಹೌದಾ? ಯೇಸು ಸ್ವಾಮಿ ತಂದೆ ಮಹಿಮೆಯಲ್ಲಿ ಬರ್ತಾ ಇದ್ದಾನೆ. ಏನಾಗ್ತಾ ಇದೆ ಆ ಸಮಯದಲ್ಲಿ? ತೀಕ್ಷ್ಣವಾದ ಬೆಂಕಿಯಲ್ಲಿ ಯಾರು ದೇವರ ವಾಕ್ಯವನ್ನು, ಲೋಕವನ್ನು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಶರೀರದ ಅಧೀನರು, ಶರೀರದ ಆಸೆ ಹೊಂದಿದಂಥ ವ್ಯಕ್ತಿಗಳು, ಕಣ್ಣಿನ ಆಸೆ. ನೋಡಿ, ಅಲ್ಲಿ ಏನು ಹೇಳ್ತಾ ಇದ್ದಾನೆ? ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ. ಕಣ್ಣಿನಾಸೆನೇ ಅಲ್ವಾ ಇವ? ಒಂದು ದೊಡ್ಡ ಮನೆ ಕಟ್ಕೊಂಡು ಎಲ್ಲರಿಗೂ ಹೊಟ್ಟೆಗೆ ಪಡಿಸುವ ಹಂಬಿ ಕುಚ್ ಕಮ್ಮಿ. ಎಲ್ಲಿ ಗಂಟು ಕಟ್ಕೊಂಡು? ಅಬ್ರಾಮ, ಇಸಾಕ, ಯಾಕೋಬರ ತಂತೆ ಅವ್ರು ಹಾಗೆ ನಡೆದ್ರ? ನೋಡಿ, ವಚನ ಹೇಳ್ತದ, ಕ್ರಿಸ್ತನನ್ನು ನಂಬುವುದರ ಮೂಲಕ ನಾವು ಅಬ್ರಾಮನ ಸಂತತಿಯವರಾಗಿದ್ದೇವಂತ. ಅದಕ್ಕೆ ಕಾರಣ ಉಂಟು. ಹೊಸ ಒಡಂಬಡಿಕೆಯಲ್ಲಿ ಗಲಾತಿಯ ಪತ್ರಿಕೆ 3:29 ಪೌಲ ನುಡಿತಾ ಇದ್ದಾನೆ, ನೀವು ಕ್ರಿಸ್ತನನ್ನು ಸೇರುವುದರಿಂದ ಅಬ್ರಾಮನ ಸಂತತಿಯವರಾಗಿದ್ದೀರಿ. ಅಬ್ರಾಮನ ನಮಗೆ ಮೂಲ ಪುರುಷನಾದ. ಅಬ್ರಾಮನು ನಮಗೆ ಮೂಲ ಪುರುಷನಾದ. ಇಲ್ಲಿ ಹೇಳ್ತಾ ಇದ್ದಾನೆ, ಕಣ್ಣಿನಾಸೆ, ಶರೀರದಾಸೆ, ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಈ ಲೋಕದ ಮಾದರಿ ಅದು. ಇಲ್ಲಿ ಗಂಟು ಕಟ್ಕೊಳ್ಳೋದು ಪರಲೋಕದ ಮಾದರಿ ಅಲ್ಲ, ಅದು ಇಹಲೋಕದ ಮಾದರಿ. ಪರಲೋಕ ಭಾವದವರಲ್ಲ ಅದು ಮಾಡೋದು.
ಈ ಲೋಕದ ಆಸೆಯನ್ನು, ಯಾವುದೇ ವಿಷಯಗಳನ್ನು ನೋಡಿ, ಈ ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಅಂತ ವಚನ ಇದೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ಭೂಮಿ ಮತ್ತು ಅದರಲ್ಲಿರುವ ಎಲ್ಲ ಕಾರ್ಯಗಳು ತೀಕ್ಷ್ಣವಾದ ಬೆಂಕಿಯ ಮೂಲಕ ಲೈವಾಗ್ತದೆ ಅಂತ ಪೇತ್ರ ಹೇಳಿದಾನ. ಯೇಸು ಸ್ವಾಮಿ ಹೇಳಿದ, ಪೌಲನ ಮಾತು ಕೇಳಿದೆವ? ಯೇಸು ಸ್ವಾಮಿ ಮೊದಲು ಹೇಳಿದ್ದು ಕೇಳಿದೆವ? ಮಾರ್ಕನ ಸುವಾರ್ತೆಯಲ್ಲಿ ಪೌಲ ಕೂಡ ಹೇಳಿದ್ನ, ನಾವು ಶರೀರದ ಆಸೆ ಇರಬಾರ್ದು ಅಂತ, ಪರಲೋಕ ಭಾವದವರಾಗಬೇಕಂತ. ಇಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ. ಪೇತ್ರನ ಪತ್ರಿಕೆಯಲ್ಲಿ ಸ್ವಲ್ಪ ಹಿಂದೆ ಬನ್ನಿ, ಪೇತ್ರರಲ್ಲಿ 2ನೇ ಪೇತ್ರ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹತ್ತನೇ ವಚನ 3:10 ಎಲ್ಲರೂ ಓದುವ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗು. ಇವೆಲ್ಲಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲದ ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ. ಅವುಗಳಲ್ಲಿ ನೀತಿಯು ವಾಸವಾಗಿರುವನು. ನೀತಿವಂತರು ಮಾತ್ರ. ನೀತಿಯು ಅಂದ್ರೇನು? ನೀತಿವಂತರು ಮಾತ್ರ ವಾಸವಾಗಿರೋರು. ಅಂದರೆ ನೀತಿವಂತನು ಮಾತ್ರ ಆ ಬೆಂಕಿಯ ಮೂಲಕ ಆ ಬೆಂಕಿಯನ್ನು ತಾಗೋದಿಲ್ಲ. ಪವಿತ್ರಾತ್ಮನ ಹೊಂದದೇ ಇರುವಂಥ, ಪವಿತ್ರಾತ್ಮನ ನಿಯಮಕ್ಕೆ ಒಳಪಡದಂಥ ವ್ಯಕ್ತಿ ಶಾರೀರಿಕ ಮನುಷ್ಯ. ಯಾಕೆಂದರೆ ಭೂಮಿ ಅವಂದಲ್ಲ, ಆ ಭೂಮಿ ಜೊತೆಗೆ ಅವನು ಹೋಗ್ತಾನೆ. ಯಾಕೆಂದರೆ ಭೂಮಿ ಮೇಲೆ ಗಂಟು ಕಟ್ಕೋಬೇಡ ಅಂತ ಯೇಸುಸ್ವಾಮಿ ಹೇಳಿದ. ಯೇಸುಸ್ವಾಮಿ ಆಜ್ಞೆ ಹೌದದು. ಭೂಲೋಕದ ಮೇಲೆ ಗಂಟು ಕಟ್ಕೊಳ್ಳಬೇಡ ಅಂತ ಹೇಳಿದ್ದು ಕ್ರಿಸ್ತನ ಆಜ್ಞೆ ಹೌದೋ ಅಲ್ಲ? ಕ್ರಿಸ್ತನ ಆಜ್ಞೆ ಉಲ್ಲಂಘನೆ ಮಾಡಿ ನಾವು ಪವಿತ್ರಾತ್ಮ ಹೊಂದ್ಕೊಳ್ಳಿಕ್ಕೆ ಸಾಧ್ಯನಾ? ಯೇಸುಸ್ವಾಮಿ ಹೇಳ್ತಾನೆ, ನನ್ನನ್ನು ಪ್ರೀತಿಸೋನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾನೆ, ಆಗ ನಾನು ತಂದೆಯಿಂದ ಕೇಳಿಕೊಂಡು ಆಗ ಆತನು ಆ ಸಹಾಯಕನನ್ನು ನಿಮ್ಗೆ ಕಳಿಸ್ತಾನೆ. ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ನಾವು ಪವಿತ್ರಾತ್ಮನ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ಸಹಾಯಕನು ನಾವು ಹೊಂದೋದಿಲ್ಲ. ಅದಕ್ಕೆ ಇವತ್ತಿನ ದಿವಸ ಇಡೀ ಜಗತ್ತಿನ ಕ್ರೈಸ್ತರನ್ನು ನೀವು ಗಮನಿಸ್ರಿ. ಯಾಕೆ ದೇವರಿಗೆ ವೈರಿಯಾಗಿದ್ದಾರೆ? ದೇವರ ಆಜ್ಞೆ ಬಹಿರಂಗವಾಗಿ ಉಲ್ಲಂಘನೆ ಮಾಡಿದ್ದರಿಂದ ಹಾಸಿಗೆಯಲ್ಲಿ ಬಿದ್ದಿದ್ದಾರೆ. ರೋಗಗ್ರಸ್ತರಾಗಿದ್ದು ಸಹಜ, ವಾದ ತರ್ಕ ಮಾಡ್ತಾರೆ, ದೇವ್ರ ವಾಕ್ಯದಿಂದ ಮಾತಾಡೋದಿಲ್ಲ. ಮನುಷ್ಯ ಹಾಸಿಗೆ ಮೇಲೆ ಬೀಳೋದು ಸಹಜ. ಇಲ್ಲ, ವಿಶ್ವಾಸಿಗಳು ಹಾಸಿಗೆ ಮೇಲೆ ಬೀಳಬಾರ್ದಂತ ದೇವರು ವಾಗ್ದಾನ ಮಾಡಿದ್ದಾನೆ. ಯೇಸುಸ್ವಾಮಿ ರೋಗ ಹೊತ್ಕೊಂಡಿಲ್ಲ. ದೇವರಾತ್ಮ ಹೊಂದ್ಕೊಂಡ್ರೆ ನಾವು ಸೈತಾನ ಮುಟ್ತಾನೆ. ದೇವರಿಂದ ಹುಟ್ಟಿದವನು ಪಾಪ ಮಾಡನು ಕೆಡುಕನು ಅವನನ್ನು ಮುಟ್ಟುವುದಿಲ್ಲ ಅಂತ ವಚನ ಇದೆ. ಯೇಸುಸ್ವಾಮಿ ನಮ್ಮನ್ನು ಕರೆದಿದ್ದು ಯಾಕೆ? ನಾವು ಸೃಷ್ಟಿಕರ್ತನ ಮಕ್ಕಳು. ಹೌದಾ? ದೇವ್ರ ಮಕ್ಕಳು ಅಂದ್ರೆ ಏನು? ಸೃಷ್ಟಿಕರ್ತನ ಮಕ್ಕಳು. ಸೃಷ್ಟಿಕರ್ತನ ಮಕ್ಕಳಂತೆ ಜೀವಿಸ್ತಾ ಇದ್ದೇವೆ. ಸಾಲದಲ್ಲಿರುವುದು, ರೋಗದಲ್ಲಿರುವುದು ಶಾಪದ ಪರಿಣಾಮ. ವಚನ ನಾವು ಓದೋದಿಲ್ಲ. ಮೊದಲನೇದು, ನಾವು ಸೋಮಾರಿಯಾಗಿದ್ದೇವೆ. ಇದನ್ನು ನಾವು ಸ್ವೀಕಾರ ಮಾಡಬೇಕು. ಸೇವಕರ ಮೇಲೆ ಪೂರ್ಣ ಅವಲಂಬನೆ ಆಗಬಾರ್ದಂತೆ ಬಿಟ್ಟು ದೇವರು ಯಾರನ್ನ ಕೊಟ್ಟಿದ್ದಾನೆ ನಮಗೆ? ಬೋಧಕನಾಗಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ನಾವು ಪವಿತ್ರಾತ್ಮನನ್ನು ಹೊಂದ್ಕೊಳ್ಳಿಕ್ಕೆ ಪ್ರಯಾಸ ಪಡ್ತಾ ಇಲ್ಲ. ಯೇಸು ಸ್ವಾಮಿ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ಮಾತ್ರ ನಾವು ಪವಿತ್ರಾತ್ಮನನ್ನು ಹೊಂದ್ಕೊಳ್ತೇವೆ. ದೇವ್ರ ವಾಕ್ಯದಲ್ಲುಂಟು, ಯಾರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾರೆ ಅವರು ಪವಿತ್ರಾತ್ಮನನ್ನು ಹೊಂದ್ಕೊಳ್ತಾರೆ. ಆಜ್ಞೆಗಳನ್ನು ಉಲ್ಲಂಘಿಸಿ ನಾವು ಪವಿತ್ರಾತ್ಮನನ್ನು ಹೊಂದ್ಕೊಳ್ತೇವೆ ಅಂತಂದರೆ ಅವರು ಸುಳ್ಳಾಡ್ತಾ ಇದ್ದಾರೆ, ತಮ್ಮನ್ನೇ ತಾವೇ ಮೋಸಗೊಳಿಸ್ತಾ ಇದ್ದಾರೆ. ಅದಕ್ಕೆ ಯಾಕೋಬ ಹೇಳ್ತಾ ಇದ್ದಾನೆ, ದೇವರ ಆಜ್ಞೆಗಳನ್ನು, ದೇವರ ವಾಕ್ಯಗಳನ್ನು ಕೇಳೋರಾಗದೆ ಅದನ್ನು ಅನುಸರಿಸೋರಾಗಲಿ ಅವನು ಧನ್ಯನು ಅಂತ ಹೇಳ್ತಾನೆ. ದೇವರ ವಾಕ್ಯಗಳನ್ನು ಕೇಳಿ ಅದನ್ನು ಕೈಗೊಂಡು ಯಾರು ನಡೆಯುತ್ತಿಲ್ಲ ಅವನು ತನ್ನನ್ನೇ ತಾನೇ ಮೋಸಗೊಳಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ದೇವ್ರಿಗಲ್ಲ, ಸೇವಕರಿಗಲ್ಲ.
ಈ ವಚನ ನಾನು ಇವತ್ತಿಗೆ ಕೊಟ್ಟಂಥ ವಚನ ದೇವ್ರ ವಾಕ್ಯದ ಪ್ರಕಾರ ಇದೆಯಾ ಅಂದರೆ ಸ್ವೀಕಾರ ಮಾಡಿರಿ, ಇಲ್ಲಾಂದ್ರೆ ಮಾಡಬೇಡಿ. ಒಂದು ವೇಳೆ ನೀವು ಇವತ್ತಿಗೆ ಕೇಳಿದಿರಿ ಅಂತಂದರೆ ನಿಮ್ಮ ಮನಸ್ಸನ್ನು ಕಠಿಣಪಡಿಸ್ಕೋಬೇಡ್ರಿ. ನಿಮ್ಮ ಶರೀರದ ಆಸೆಯನ್ನು ಬಿಟ್ಟು ಹೊರಗೆ ದೇವರೆಂದೂ ಕೈ ಬಿಡೋದಿಲ್ಲ. ದ್ರವ್ಯಾಶೆ ಇಲ್ಲದವರಾಗ್ರಿ, ಹೇಳಿದಾನ, ದ್ರವ್ಯಾಶೆ ಇಲ್ಲದವರಾಗ್ರಿ, ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಯೆಹೋವನ ಮೇಲೆ ಭರವಸೆ ಇಟ್ಟು ನೋಡಿ. ನಂಬಿಕೆ, ನಾವು ವಿಶ್ವಾಸಿಗಳು ಅನ್ಲಿಕ್ಕೆ ಏನು ವಿಶ್ವಾಸ ಮಾಡ್ತಾ ಇದ್ದೇವೆ ನಾವು? ಯೇಸು ಸ್ವಾಮಿ ಹೇಳಿದ್ದನ್ನು ಕೇಳಲಿಕ್ಕೆ ನಾವು ರೆಡಿ ಇಲ್ಲದೆ ವಿಶ್ವಾಸ ಅನ್ಲಿಕ್ಕೆ ನಾವು ಯೋಗ್ಯರ? ಯಾಕೆ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡೋದಿಲ್ಲ? ನೀವು ವಿಧೇಯರಾದರೆ ದೇವರಿಗೆ, ದೇವ್ರ ವಾಕ್ಯಕ್ಕೆ ವಿಧೇಯರಾದರೆ ದೇವರು ಉತ್ತರ ಕೊಡೋದಿಲ್ಲ. ನೀತಿವಂತರ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡ್ತಾನೆ ಅಂತ ಹೇಳ್ತಾನೆ. ಹೌದಾ? ನೀವು ಮೊದಲು ನೀತಿವಂತರ ಹೆಂಗಾಗ್ತದೆ? ನೀತಿಯನ್ನು ಅನುಸರಿಸೋರು ದೇವರಿಂದ ಹೊಸದಾಗಿ ಹುಡ್ತಾರೆ ಅಂತಿದೆ. ನೀವು ನೀತಿನೇ ಅನುಸರಿಸಲಿಲ್ಲ ಅಂತಂದರೆ ಮತ್ತು ದೇವರಿಂದ ಹೊಸದಾಗಿ ಹುಟ್ಟೋದು ಹೇಗೆ? ನೋಡಿ, ಯೇಸು ಸ್ವಾಮಿ ಬರಲಿಕ್ಕೆ ಭಾಳ ಹತ್ತಿರ ಇದೆ. ಎಲ್ಲ ಸಂಕೇತಗಳು ನಾವು ನೋಡಿದ್ದೇವೆ. ಹೌದಾ? ಈ ಸಮಯದಲ್ಲಿ ನಾವೇನಾದರೂ ಭೂಲೋಕದಲ್ಲಿ ಗಂಟು ಮಾಡಿಕೊಂಡ್ರೆ ಎಲ್ಲಿಗೆ ಹೋಗ್ತೇವೆ? ಗ್ಯಾರಂಟಿನಾ? ಮಜಾ ಮಾಡಿಕೊಂಡು ನರಕಕ್ಕೆ ಹೋಗೋದು ಒಳ್ಳೆಯದಾ ಅಥವಾ ಪರಲೋಕ ಸೇರೋದು ಒಳ್ಳೆಯದಾ? ನಿತ್ಯದು ನೋಡಿ. ಬೆಂಕಿಯಲ್ಲಿ ನರಕಕ್ಕೆ ಹೋದರೆ ವಾಪಸ್ ನಮಗೆ ನಿರೀಕ್ಷೆ ಇಲ್ಲ, ವಾಪಸ್ ಬರೋಕ್ಕಾಗ್ತದ? ಯೇಸು ಸ್ವಾಮಿ ಹೇಳಿಬಿಟ್ಟಿದ್ದಾನೆ, ಇಡೀ ಲೋಕವನ್ನು ನೀನು ಜಯಿಸಿ ನಿನ್ನ ಆತ್ಮವನ್ನು ಕಳ್ಕೊಂಡ್ರೆ ನಿನಗೇನು ಲಾಭ? ನಿನ್ನ ಆತ್ಮಕ್ಕೆ ಬದಲಾಗಿ ಈಡೇನು ಕೊಡ್ತಿದ್ದಿ ಆ ಸಮಯದಲ್ಲಿ? ಸ್ವಾಮಿ, ನಾನು ಇಷ್ಟು ಆಸ್ತಿ ಮಾಡಿದ್ದೇನೆ, ಭೂಲೋಕದಲ್ಲಿ 1000 ಕೋಟಿ ಆಸ್ತಿ ಇದೆ ನನಗೆ, 1000 ಕೋಟಿ ನೀನು ಕೊಡ್ತೇನೆ, ನನ್ನ ಆತ್ಮ ರಕ್ಷಣೆ ಕೊಡು, ಆ ನರಕಕ್ಕೆ ಹಾಕಬೇಡ ಅಂದ್ರೆ ಅದಕ್ಕೆ ಈಡು ಕೊಡ್ಲಿಕ್ಕೆ ಆಗ್ತದ? ಯೇಸು ಸ್ವಾಮಿ ಹೇಳಿದಾನ, ಇಷ್ಟೆಲ್ಲ ಮಾತಾಡಿದ್ದಾನೆ, ಯಾಕೆ ಸೇವಕರು ಈ ವಿಷಯ ಮಾತಾಡೋದಿಲ್ಲ? ನಿತ್ಯ ಜೀವಕ್ಕೆ ಹೋಗುವಂಥ ಮಾತುಗಳು ಇವತ್ತಿನ ವಚನಗಳು. ಗಂಭೀರ ವಿಷಯಗಳು ಚರ್ಚೆ ಮಾಡೋದಿಲ್ಲ, ಅದನ್ನು ಬೇಡ ಅಂತ ಬೇಡ. ಚಲೋ ಯಾವುದು ಈಸಿ ಇದೆ ಹಾಡಿದ್ದೇ ಹಾಡೋದು. ನಿತ್ಯ ಜೀವದ ಮಾರ್ಗ ತೋರಿಸ್ತಾ ಇಲ್ಲ, ನಿಮ್ಮನ್ನು ಮೋಸಗೊಳಿಸ್ತಾ ಇದ್ದಾರೆ. ಕಷ್ಟ ಇದ್ದದ್ದು ಹುಡುಕೋದಲ್ಲ, ಅವ್ರಿಗೆ ಪ್ರಕಟನೂ ಆಗೋದಿಲ್ಲ. ಇವೆಲ್ಲ ದೇವರ ಆತ್ಮನು ಪ್ರಕಟ ಮಾಡುವಂಥ ವಚನಗಳು. ನಾವು ಎಷ್ಟು ಬಾರಿ ಓದಲಿಲ್ಲ ಇದನ್ನ? ಇವತ್ತಿನ ವಚನಗಳು ಎಂದೂ ಓದಲಿಲ್ವಾ? ನಾವು ಓದಿದ್ದೇವೆ. ಇವತ್ತು ಪ್ರಬಲವಾಗಿ ದೇವರು ಮಾತಾಡ್ತಾ ಇದ್ದ ನಮ್ಮ ಜೊತೆಗೆ. ಅಲಗು ನೆಟ್ಟಂತ ಆಗಲಿಲ್ಲ. ಗಂಟು ಕಟ್ಕೋಬೇಡ್ರಿ ಹೇಳ್ತಾನೆ. ಗಂಟು ಕಟ್ಕೊಳ್ಳುವಂಥ ಸಮಯನೇ ಅಲ್ಲ, ಯಾಕಂದರೆ ಈ ಸ್ವಾಮಿ ಬಾಗಿಲು ಬಳಿಯಲ್ಲಿದ್ದಾನೆ. ಇಸ್ರಾಯೇಲರಿಗೆ ಸ್ವಂತ ದೇಶ ಸಿಕ್ತು. ಚದುರು ಹೋದಂಥ ಇಸ್ರಾಯೇಲರಿಗೆ ಸ್ವಂತ ದೇಶ ಕೊಟ್ಟು ಅದನ್ನು ಒಂದು ಏದೇನ್ ತೋಟದಂತೆ ಅದನ್ನು ಬೆಳೆದಿದ್ದಾನೆ. ದೇವರು ವಾಗ್ದಾನ ಮಾಡಿದ್ದಾರೆ, ಎಜಿಕೇಲಲ್ಲಿ ಹೇಳ್ತಾನೆ, ನಿಮ್ಮ ಒಳ್ಳೆಯ ಕಾರ್ಯಕ್ಗಳಿಗೋಸ್ಕರ ಈ ರಕ್ಷಣಾ ಕಾರ್ಯವನ್ನು ನನ್ನ ಘನನಾಮವನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ಮಾಡ್ತಾ ಇದ್ದೇನೆ. ಯಹೂದ್ಯರು ಆತನನ್ನು ಪಶ್ಚಾತ್ತಾಪ ಪಟ್ಟು ಬಂದಿಲ್ಲ. ದೇವರವರಿಗೆ ಹೊಸ ಹೃದಯವನ್ನು ಕೊಟ್ಟಿದ್ದಾನೆ. ಅವರ ಮನಸ್ಸು ಮೊದಲು ಕಠಿಣಪಡಿಸಿ ಅನ್ಯಜನರಿಗೆ ಸ್ವಾರ್ಥಿ ಹೋಗುವಂತೆ ಮಾಡಿದ. ಈಗ ಅಂತ್ಯ ಸಮಯದಲ್ಲಿ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದರಿಂದ ಆತನ ಸಂತತಿಯವರಿಗೆ ದೇವರು ರಕ್ಷಣೆ ಕೊಡ್ತಾ ಇದ್ದಾನೆ. ಅವರ ಆತ್ಮವನ್ನು ಪ್ರೇರಣೆ, ಅವ್ರ ಮೇಲೆ ಪವಿತ್ರ ಆತ್ಮ ಸುರಿತಾ ಇದ್ದಾನೆ. ದೇವರು ತನ್ನ ವಾಗ್ದಾನವನ್ನು ಎಂದಿಗೂ ಇದು ಕೊಡೋದಿಲ್ಲ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನು. ದೇವರು ಏನು ವಾಗ್ದಾನ ಮಾಡಿದ್ದಾನೆ ಅದನ್ನು ಮರೀಲಿಲ್ಲ ಅನ್ನೋದಕ್ಕೆ ಪ್ರಕಟಣೆ ಗ್ರಂಥ ಓದ್ರಿ. ಅಬ್ರಾಹ್ಮನ ಸಂತತಿಗೆ, ಯಾಕೋಬನ ಸಂತತಿಗೆ 12 ಸಂತತಿಗೆ 1,00,000 44,000 ಜನ, ಒಂದೊಂದು ಸಂತತಿಗೆ 12,000 ಜನಕ್ಕೆ ರಕ್ಷಣೆ ಕೊಡ್ತಾ ಇದ್ದಾನೆ. ಅವರು ಯೇಸು ಸ್ವಾಮಿಯನ್ನು ನಂಬಿ ರಕ್ಷಣೆ ಹೊಂದಿದವರಲ್ಲ, ಯಾಕೆಂದರೆ ಅವ್ರ ಮೇಲೆ ಹಣೆ ಮೇಲೆ ಮುದ್ರೆ ಇಲ್ಲ. ಪರಲೋಕದಲ್ಲಿ ಮುದ್ರೆ ದೇವದೂತರು ಹೊಡಿತಾ ಇದ್ದಾರೆ. ಓದಿದೇನೋ 7ನೇ ಅಧ್ಯಾಯದಲ್ಲಿ ಓದಿ ಪ್ರಕಟಣೆ ಗ್ರಂಥ. ಎಲ್ಲವೂ ದೇವರು ಸ್ಪಷ್ಟವಾಗಿ ಬರೆದಿದ್ದಾನೆ. ಆದರೆ ನಾವು ಆಸೆ ಪಡಬೇಕು. ನಮ್ಮ ಬೋಧಿಸುವಂಥ ಬೋಧಕ ಪ್ರವೀಣ ನಿಲ್ಲಿದ್ದರೆ ನಾವು ನರಕಕ್ಕೆ ಹೋಗ್ತೇವೆ. ಎಷ್ಟೋ ವಿಷಯಗಳನ್ನು ಆಶೀರ್ವಾದಕ್ಕೆ ನಮ್ಗೆ ಅಡ್ಡಿ ಆಗ್ತದೆ. ದೇವರಿಂದ ಆಶೀರ್ವಾದ ನೋಡಿ, ನಮಗೆ ಬಡತನಕ್ಕೆ ಒಯ್ಯಲಿಕ್ಕೆ ದೇವರು ಕರೆದಿಲ್ಲ. ನೀವು ಯಾವಾಗ ಇದನ್ನು ಮಾಡ್ತೀರಿ, ಯಾವ ಲೋಕದ ಆಸ್ತಿಯನ್ನು ಬಿಡ್ತೀರಿ, ಈ ಲೋಕದಲ್ಲಿ ಗಂಟು ಕಟ್ಟೋದನ್ನು ಬಿಡ್ತೀರಿ, ನೀವು ಡಿಸಿಷನ್ ತೊಗೊಂಡ ದಿವಸ ನಾನು ಮಾಡಿದ್ದೇನೆ, ಇದನ್ನ ಡಿಸಿಷನ್ ತೊಗೊಂಡಿದ್ದ ಅಲ್ಲಿಂದ ದೇವರು ನಿಮ್ಮನ್ನು ನಡೆಸ್ತಾನೆ.
ಆವಾಗ ದೇವರ ಹಸ್ತವನ್ನು ನಿಮ್ಮ ಜೀವನದಲ್ಲಿ ನೀವು ನೋಡ್ತೀರಿ. ಈಗ ಏನು ನೀವು ಶುರುವಾಗಿದೆ ಅಷ್ಟೇ ನಿಮ್ಮದು, ಅಷ್ಟಕ್ಕೆ ಸಮಾಧಾನ ಪಡಬೇಡ್ರಿ. ಯಾಕೆಂದರೆ ಸೃಷ್ಟಿಕರ್ತ ದೇವರು. ಎಲಿಯನಿಗೆ ಕಾಗೆ ಮೂಲಕ ಪೋಷಿಸಿದ. ಬರಗಾಲದಲ್ಲಿ ದೇವರು ಕಾಪಾಡ್ತಾನೆ. ನಿನ್ನೆ ಓದಿದ್ವಲ್ಲ, ಇಸಾಕನೇನು ಕೊರತೆ ಇತ್ತ? ವೈರಿ ದೇಶದ ರಾಜ ಬಂದು ಆತನಿಗೆ ಹೇಳ್ತಾ ಇದ್ದಾನೆ, ಕೇಳ್ಕೊತಾ ಇದ್ದಾನೆ, ನಿನ್ನಿಂದ ಭಯ ಆಗ್ತಾ ಇದೆ, ನಮ್ಮಿಂದ ಬಿಟ್ಟು ದೂರ ಹೋಗು. ಬರಗಾಲದಲ್ಲಿ ಬಿತ್ತು ಅವನು ಇದು ಮಾಡಿದ. ಬರಗಾಲದಲ್ಲಿ ಓಡೋಗ್ತಾ ಇದ್ದ, ಅವನು ಕರಿತಾ ಇದ್ದಾನೆ ದೇವ್ರ ಬಾಯಿಲಿ ಅಂತ. ನೀ ಬಿತ್ತು, ಮಳೆ ನಾನು ಬರೆಸ್ತೇನೆ, ನೀನು ಹೊಲ್ದಾಗ ಮಾತ್ರ. ದೇವರ ಸಾಮರ್ಥ್ಯಗಳನ್ನು ತಿಳ್ಕೊಡ್ರಿ. ನಿಮ್ಮನ್ನು ಉದ್ಧಾರ ಮಾಡಬೇಕಂದ್ರೆ ಯಾರಿಗಾದರೂ ದೇವರು ಮನಸ್ಸು ಮಾಡಿದರೆ ನಿಮ್ಗೆ ಯಾರಾದರೂ ತಡಿಲಿಕ್ಕಾಗ್ತದ? ನಿಮ್ಮ ವೈರಿ ನಿಮ್ಮ ಹತ್ರ ಬರಲಿಕ್ಕಾಗ್ತದ? ಲೋಕದ ಜನರು ಯೆಹೋವನ ಜನರೆಂದು ಭಯಪಡ್ತಾರೆ ಅಂತ ಬಿಟ್ಟು ನೀನು ವಚನ ಓದಲಿಲ್ವ? 28ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಭಾಳ ಶ್ರೇಷ್ಠವಾದಂಥ ಅಧ್ಯಾಯ. ಅಲ್ಲಿ ಆಶೀರ್ವಾದಗಳನ್ನು ಶಾಪಗಳನ್ನು ಬರೆದಿದ್ದಾರೆ. ನಾವು ಯಾವುದಲ್ಲ ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ತದೆ. ನಾವು ಶಾಪದ ಭಾಗದಲ್ಲಿದ್ದೇವೆ ಅಥವಾ ಆಶೀರ್ವಾದದ ಭಾಗದಲ್ಲಿದ್ದೇವೆ ಅಂತ ನಮ್ಗೆ ಗೊತ್ತಾಗ್ತದೆ. ನಾವು ಓದಬೇಕು, ಆವಾಗ ಮಾತ್ರ ಗೊತ್ತಾಗ್ತದೆ. ದೇವ್ರು ಮಾತಾಡಿದಾನೆ ಸಭೆಗೆ, ಗಂಭೀರ ವಿಷಯ ಮಾತಾಡಿದ್ದಾನೆ, ಸೀರಿಯಸ್ ಮ್ಯಾಟರ್ಸು ಎಲ್ಲ. ನಾನು ಎಷ್ಟೋ ಸೇವಕರು ಇದನ್ನು, ಭಾಳ ಸೇವಕರದ್ದು, ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ದೊಡ್ಡ ಸೇವಕರು ಬೋಧನೆ ಮಾಡೋದನ್ನು ಕೇಳಿದ್ದೇನೆ. ಈ ಬೋಧನೆ ನಾನು ಎಂದೂ ಕೇಳಲಿಲ್ಲ. ನಾನು ನನ್ನ ಬಗ್ಗೆ ಹೊಗಳ್ಕೊಳ್ಳೋದಿಲ್ಲ, ನಾನು ದೇವರಿಗೆ ಹೊಗಳ್ತೇನೆ. ಪವಿತ್ರಾತ್ಮನ ಮೂಲಕ ಪ್ರಕಟ ಆದಂಥ ವಚನಗಳು. ನಾ ಈ ವಚನ ಹೇಳಬೇಕು ಆಲೋಚನೆ ಕೂಡ ಮಾಡಲಿಲ್ಲ. ಇಲ್ಲಿಗೆ ಬಂದಾಗ ದೇವರು ನನಗೆ ಪ್ರಕಟ ಮಾಡಿದ್ದು. ನನಗೆ ಮೊದಲು, ಸೇವಕರಿಗೆ ಮೊದಲು ಪವಿತ್ರಾತ್ಮನು ಸೇವಕರಿಗೆ ಮೊದಲು ಬೋಧಿಸ್ತಾನೆ, ನಂತರ ಸೇವಕರ ಬಾಯಿಂದ ನಿಮಗೆ ಬೋಧನೆ ಹೋಗ್ತದೆ. ಒಂದೇ ಸಮಯದಲ್ಲಿ ನಿಮ್ಗೆ ಎಷ್ಟು ಅನ್ವಯಿಸ್ತದೆ ಅಷ್ಟೇ ನನಗೆ ಅನ್ವಯಿಸ್ತದೆ. ನಾನು ಸರಿ ಕೈಗೊಂಡು ನಡೀಲಿಲ್ಲ ಅಂತಂದರೆ ನನಗೆ ನರಕ ಕಾದಿರ್ತದೆ. ಗಂಭೀರ ವಿಷಯ, ಇದನ್ನು ತಿದ್ಕೊಳ್ರಿ. ಒಂದು ವೇಳೆ ನಿಮಗೆ ದೇವರು ಮಾತಾಡಿದ್ದಾನೆ ಆತ್ಮದಲ್ಲಿ, ಮತ್ತೆ ವಚನ ಬರ್ಕೊಂಡಿದ್ದೀರಲ್ಲ, ಮತ್ತೆ ಮನೆಗೆ ಹೋಗಿ ಅದನ್ನು ಧ್ಯಾನಿಸಿರಿ. ಮತ್ತೊಮ್ಮೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ, ನಾವು ಜೀವಿತರ ದೇವರು ನಂಬಿದ್ದೇವೆ. ನಾವು ಜೀವಿತರಾಗಿ ಉಳಿದ್ರೆ ಮಾತ್ರ ನಾವು ಜೀವಿತರಿಗೆ ಯೇಸು ಸ್ವಾಮಿಗೆ ಹೇಳಲಿಕ್ಕಾಗ್ತದೆ. ನಾವು ಪ್ರಾರ್ಥನೆಯಲ್ಲಿ ಹೇಳ್ಬೋದು, ಸ್ವಾಮಿ ನೀನು ಜೀವಿಸುವ ದೇವರು. ಹೌದು, ನಾನು ಜೀವಿಸ್ತಾ ಇದ್ದೇನೆ, ಅಥವಾ ನಾನು ಶರೀರ ಭಾವದಿನದಲ್ಲಿ ನಡೆದು ನಾನು ಮರಣವನ್ನು ಹೊಂದಿದ್ದೇನೆ, ಆತ್ಮಿಕ ಮರಣ ಹೊಂದಿದರೆ ನಾನು ಯೇಸು ಸ್ವಾಮಿ ಜೀವಂತ ದೇವರು. ನಾವು ವಿಶ್ವಾಸಿಗಳು ಎಂಥವ್ರು ಹೇಗೆ ಜೀವಿಸಬೇಕು? ಆ ಜೀವಿತ ದೇವರಿಗೆ ಯೋಗ್ಯರಾಗಿ ನಾವು ಜೀವಿಸಬೇಕು. ದೇವ್ರ ಮಕ್ಕಳಂತೆ ಜೀವಿಸಬೇಕು ಅಲ್ವಾ? ಸುಮ್ಮನೆ ನಾನು ದೇವ್ರ ಮಕ್ಕಳು ಅಂತಂದರೆ ದೇವರ ಕೃಪೆ ಇರೋದಿಲ್ಲ. ನಾವು ಪವಿತ್ರ ಆತ್ಮನ ನಿಯಮಕ್ಕೆ ಒಳಗಾದಾಗ ಎಲ್ಲವೂ ನಮಗೆ ಅನ್ವಯಿಸ್ತದೆ. ದೇವರ ವಾಗ್ದಾನಗಳು, ಎಲ್ಲ ವಾಗ್ದಾನಗಳು ನಮ್ಮ ಮೇಲೆ, ನಾವೆಲ್ಲ ದೇವರು ನಮಗೋಸ್ಕರ ಇಟ್ಟಂಥ ಎಲ್ಲ ಲಾಭಗಳನ್ನು ಪಡ್ಕೊಂಡು ಜೀವಿಸಿ ಸಮೃದ್ಧಿ ಜೀವನವನ್ನು ಜೀವಿಸಲಿಕ್ಕೆ ನಮ್ಮನ್ನು ಕರೆದಿದ್ದಾನೆ. ಸೈತಾನ ನಮ್ಮ ಜೀವನದಲ್ಲಿ ಏನು ಕರೆದಿದ್ದಾನೆ ಅದನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಮಿಡತೆಗಳು ತಿಂದು ಹಾಕಿದಂಥ ವರ್ಷಗಳನ್ನು ಕಟ್ಟಿಕೊಡ್ತೇನೆ ಅಂತ ಹೇಳಿದ್ದಾನೆ. ನೀವು ಈ ರೀತಿ ಇವತ್ತಿನ ದಿವಸ ಡಿಸಿಷನ್ ತೊಗೊಳ್ರಿ, ಇವತ್ತು ಮಾಡಿರಿ, ನೋಡಿದ್ವಿ ಈ ತಕ್ಷಣ ದೇವ್ರು ನೀವು ಮೊದಲನೇ ಹೆಜ್ಜೆಯಲ್ಲೇ ನಿಮಗೆ ತನ್ನ ಹಸ್ತವನ್ನು ತೋರಿಸ್ತಾನೋ ಇಲ್ಲ ನೋಡಿ. ಯಾಕೆಂದರೆ ಹಿಂದೆ ನೀವು ಮಾಡಿರ್ಬೋದು, ನಿಮ್ಗೆ ಗೊತ್ತಿಲ್ಲದೆ ಮಾಡಿದ್ರಿ. ಈಗ ದೇವರ ವಾಕ್ಯಕ್ಕೆ ಮಾನ್ಯತೆ ಕೊಟ್ಟು ನೀವು ಡಿಸಿಷನ್ ತೊಗೊರಿ, ನಿಮ್ಗೆ ಆಶೀರ್ವಾದ ಆಗ್ತದೋ ಇಲ್ಲ ಅಂತ ಹೇಳ್ರಿ. ನಾವೆಲ್ಲರೂ ಎದ್ದು ನಿಂತು ದೇವರಿಗೆ ಇವತ್ತಿನ ವಚನಕ್ಕೋಸ್ಕರ ಧನ್ಯವಾದಗಳನ್ನು ಸಲ್ಲಿಸುವ. ಗಂಭೀರ ವಿಷಯದಲ್ಲಿ ದೇವರು ಮಾತಾಡಿದಾನ. ನನಗೆ ನೀವು ಧನ್ಯರು, ಇವತ್ತಿನ ದಿವಸ ಎಲ್ಲಿ ಬಂದಿದ್ದೀರಿ, ನಿಜವಾಗ್ಲೂ ನೀವು ಆಶೀರ್ವಾದ ಹೊಂದಿದವರು. ಈ ಗಂಭೀರ ವಿಷಯಗಳು ಎಷ್ಟೋ ಸಭೆಗಳಲ್ಲಿ ಈ ಬೋಧನೆಗಳು ಇಲ್ಲ. ಸುಮ್ಮನೆ ಬರ್ರಿ, ಕಾಣಿಕೆ ಕೊಡೋದನ್ನು ಮರಿಬೇಡ್ರಿ, ದಶಂಭಾಗ ಕಾಣಿಕೆಗಳನ್ನು ಕೊಡ್ತಾ ಹೋಗ್ರಿ, ನಮ್ಮ ಹೊಟ್ಟೆ ತುಂಬ್ರಿ. ನೀವು ಎಲ್ಲಿಗೆ ಹೋಗ್ತೀರಿ ಅದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಹೌದಾ? ಈ ಲೋಕದಲ್ಲಿ ನಾವು ಎಲ್ಲವನ್ನು ಮಜಾ ಮಾಡ್ಬೋದು, ದೇವ್ರು ಕೊಡ್ತಾನೆ. ದೇವರು ನಮಗೆ ಸಮೃದ್ಧಿ ಜೀವನಕ್ಕೆ ಕರೆದಿದ್ದಾನೆ. ಕರೆತೇವೆ ಸಾಲದಲ್ಲಿ ಬಿದ್ದು ಸಾಯಲಿಕ್ಕೆ ಅಂತ ದೇವ್ರು ನಮ್ಮನ್ನು ಕರೆದಿಲ್ಲ. ಆದರೆ ನಾವು ನಿತ್ಯ ಜೀವನ ಕಳ್ಕೋಬಾರ್ದು.
ಅಬ್ರಾಮ್, ಇಸಾಕ್, ಯಾಕೋಬ ನಮಗೆ ಮಾದರಿ, ನೆನ್ಪಿಟ್ಕೊಡ್ರಿ, ಎಂದು ಮರಿಬೇಡ್ರಿ. ಅವರಂತೆ ನಾವು ಜೀವಿಸಲಿಕ್ಕೆ ದೇವರು ಪರಲೋಕ ಭಾವದವರಾಗ್ರಿ ಅಂತ ಹೇಳ್ತಾನೆ. ಈ ಲೋಕದ ಮಾದರಿಯನ್ನು ಅನುಸರಿಸಬೇಡ್ರಿ. ಹೌದಾ? ನಾವು ಯಾರನ್ನು ಅನುಸರಿಸ್ತಾ ಇದ್ದೇವೆ? ಪವಿತ್ರಾತ್ಮನನ್ನು ಅನುಸರಿಸಬೇಕು, ಮನುಷ್ಯರನ್ನಲ್ಲ. ನಮ್ಮ ಜೊತೆಗೆ ನೋಡಿ, ಈ ಸದ್ಯದಲ್ಲಿ ಮೋಸ ಹೊಂದಿದ ಜನರಲ್ಲಿ ಯಾರು ಮೋಸ ಹೊಂದಿದ್ದಾರೆ? ಯಾರನ್ನು ಮೋಸಪಡಿಸ್ತಾ ಇದ್ದಾನೆ? ನಮ್ಮ ಲೆಕ್ಕಕ್ಕೆ ಮನುಷ್ಯ ಇಲ್ಲ. ಸೈತಾನ ಸಭೆಯಲ್ಲಿದ್ದಂಥ ಜನರನ್ನು ಮೋಸಗೊಳಿಸ್ತಾನೆ. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆಲ್ಲ, ಹೇಗೆ ಮೋಸ ಆಯಿತು? ವಿವೇಚನೆ ಇಲ್ಲ. ನನ್ನ ಜೊತೆಗೆ ಮಾತಾಡಿದ ವ್ಯಕ್ತಿ ಪವಿತ್ರಾತ್ಮನಿಂದ ತುಂಬಿದಾನ, ಶಾರೀರಿಕ ಮನುಷ್ಯನು ಅಥವಾ ಆತ್ಮಿಕ ಮನುಷ್ಯನು, ವಿವೇಚನೆ ಇಲ್ಲದೆ ಕೈ ಹಾಕಿದ್ದಾರೆ, ಎಲ್ಲರಿಗೂ ಶಿಕ್ಷೆ ಆಗ್ತದೆ. ಹೌದಲ್ಲ? ನಾವು ಇವತ್ತು ಗುರುತಿಸ್ಕೊಂಡಿದ್ದೇವೆ. ಒಬ್ಬ ಮನುಷ್ಯನು ಶಾರೀರಿಕ ಮನುಷ್ಯನು ಅಥವಾ ಆತ್ಮಿಕ ಮನುಷ್ಯನು ಗುರುತಿಸ್ಲಿಕ್ಕೆ ಆಗೋದಿಲ್ಲ ವಚನದ ಮೂಲಕ. ಯಾರ ಮಾತು ಕೇಳಬೇಕು? ದೇವರ ಆತ್ಮನಿಂದ ನಡೆಸಲ್ಪಟ್ಟಂಥ ವ್ಯಕ್ತಿ ಮಾತನ್ನು ಕೇಳ್ರಿ. ಶಾರೀರಿಕ ಮನುಷ್ಯ ಅಂತ ಬಿಟ್ಟು ಅವನ ಜೊತೆಗೆ ನೀವು ಸಂಬಂಧ ಇಟ್ಕೊಂಡ್ರೆ ಯಾರು ಉಪಯೋಗ ಮಾಡ್ತಾನೆ? ನಿಮ್ಮನ್ನು ಸೈತಾನ ಬಳಸ್ಕೋತಾನೆ. ನಿತ್ಯ ಜೀವ ಕಳ್ಕೋತೀರಿ. ಆಮೇಲೆ ಬರೀ ಅಳುವುದೇ, ಅಲ್ಲಿಂದ ನಿರೀಕ್ಷೆ ಇಲ್ಲ. ಬರೀ ಅಳುವುದು ಬಿಟ್ಟರೆ ಬೇರೆ ಇಲ್ಲ ನಿರೀಕ್ಷೆ. ಗೋಳಾಟ. ಬುದ್ಧಿವಂತರಾಗಿ ಜೀವಿಸಬೇಕು. ಪ್ರತಿಯೊಂದು ವಿಷಯಗಳಲ್ಲಿ ನಾವು ಕಲಿಯೋದುಂಟು. ದೇವ್ರು ಮಾತಾಡ್ತಾನಲ್ಲ, ಎಷ್ಟು ಚೆನ್ನಾಗಿ ಮಾತಾಡಿದ. ಎಲ್ಲರೂ ಸೀರಿಯಸ್ ಆಗಿಬಿಡ್ರಿ. ಸೀರಿಯಸ್ ಆಗುವಂಥ ವಿಷಯನೇ ಇವು. ಎಷ್ಟೋ ಜನರು ಗುರುತಿಸ್ಕೊಳ್ಳೋದಿಲ್ಲ ಸೀರಿಯಸ್ ಮ್ಯಾಟ್ರ್. ಯಾಕಂದರೆ ಇದು ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲರನ್ನೂ ಎದ್ದು ನಿಂತು ದೇವರಿಗೆ ಧನ್ಯವಾದಗಳನ್ನು ಇವತ್ತಿನ ವಚನಕ್ಕೋಸ್ಕರ.